ವಿನಾಶಾಯ ಚ ದುಷ್ಕೃತಾಂ, ಕೆಟ್ಟ ಕಾರ್ಯ ಮಾಡುವವರನ್ನು ನಾಶ ಮಾಡಲು. ಪ್ರತಿಯೊಬ್ಬ ಸ್ತ್ರೀಯು ಲಕ್ಷ್ಮಿಯ ರೂಪವಾಗಿದ್ದಾಳೆ, ಸಂಪತ್ತನ್ನು ದಾನ ಮಾಡುವ ಶಕ್ತಿಯಾಗಿದ್ದಾಳೆ. ನೀವು ಹುಷಾರಾಗಿರಿ, ಒತ್ತಲ್ದಾಗ ಒತ್ತನಾಗ ಬಂದು ನಿಮ್ಮನ್ನ ಬ್ಯಾ ಅನಿಸ್ಬಿಟ್ರೆ. ನಮ್ಮ ತಾಯಿದು ತಮಿಳು, ನಮ್ಮ ತಂದೆದು ತೆಲುಗು, ನಂದು ಕನ್ನಡ. ಕೆಲವರು ನೀವು ಒಂದು ಕೆಲಸ ಮಾಡಿ, ನೀವು ಮಲಯಾಳ ಹುಡುಗಿನ ಮದುವೆ ಮಾಡ್ಕೊಂಡ್ಬಿಡಿ, ಸೌತ್ ಇಂಡಿಯಾ ಫುಲ್ ಕವರ್ ಆಗೋಗುತ್ತೆ. ಆಮೇಲೆ ಹಿಂಗೇನೆ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅದು ಇದು ಆಗ್ಬಿಟ್ಟು ತುಂಬಾ ಕಳ್ಕೊಂಡ್ಬಿಟ್ವಿ ಪ್ರಾಪರ್ಟೀಸ್ ಎಲ್ಲ. ತಂದೆ ನಮ್ಮ ತಾಯಿ ಎಲ್ಲ ಒಟ್ಟಿಗಿರ್ಲಿಲ್ಲ. ಆ ಗ್ರೋತ್ ಒಂದು 10th ಸ್ಟ್ಯಾಂಡರ್ಡ್ ವರ್ಗೂನು ತುಂಬಾ ಒಂದ್ಸಲ ಒಂದು ಕಷ್ಟವಾಗಿರೋ ಸಿಚುವೇಶನ್ಸ್. ತಮಾಷೆಗೆ ಏನಕ್ಕೋ ಸುಮ್ಮನೆ ನಾನು ಹಾಕೋಣ ಅಂತ ಅಂದ್ಬಿಟ್ಟು ಪೋಸ್ಟ್ ಹಾಕಿದೆ. ಅರ್ಧ ಗಂಟೆನಲ್ಲಿ 5 ಲಕ್ಷ ವ್ಯೂಸ್. 2 ನಿಮಿಷದ ವಿಡಿಯೋಗೆ ಐ ಟುಕ್ 2 hours. 3 ಎಪಿಸೋಡ್ ವರ್ಗೂನು ಸೋಷಿಯಲ್ ಮೀಡಿಯಾದಲ್ಲಿ ಬರೀ ನೆಗೆಟಿವ್ ಕಮೆಂಟ್, ಯಾರ್ದು ಕೃಷ್ಣಂದು ಚೆನ್ನಾಗಿಲ್ಲ 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 ಅಂತ ಈ ತರ ಬರ್ತಾ ಇತ್ತು. ನಾನು ಹುಟ್ಟಿದ್ದು ತಮಿಳ್ನಾಡು, ಹೊಸೂರ್ ಅಂತ. ಹೊಸೂರ್ನಲ್ಲಿ ನಮ್ಮ ತಂದೆದು ಆಂಧ್ರ ಪ್ರದೇಶ, ನಮ್ಮ ತಾಯಿದು ತಮಿಳ್ನಾಡು. ನಾನು ಹುಟ್ಟಿದ್ದು ತಮಿಳ್ನಾಡಲ್ಲಿ, ಬೆಳೆದಿದ್ದು ಸಂಪೂರ್ಣವಾಗಿ ಕರ್ನಾಟಕ. ಅಂದ್ರೆ ನಾನು ಅಪ್ಪಟ ಕನ್ನಡಿಗ ಅಂತ ಹೇಳ್ಬೋದು. ಯಾವುದೇ ಒಬ್ಬ ಮನುಷ್ಯನಿಗೆ ಯೋಚನೆ ಯಾವ ಭಾಷೆನಲ್ಲಿ ಆಗುತ್ತೆ ಅನ್ನೋದನ್ನು ತುಂಬ ಇಂಪಾರ್ಟೆಂಟು. ಇವಾಗ ಕನ್ನಡದವರಾಗಿದ್ದರೆ ಕನಸು ಬೀಳೋದು, ಲೆಕ್ಕ ಹಾಕೋದು ಎಲ್ಲ ಕನ್ನಡದಲ್ಲೇ ಆಗ್ತಿರುತ್ತೆ, ಬೇರೆ ಭಾಷೆನಲ್ಲಿ ಬರೋದಿಲ್ಲ. ನಮ್ಮ ಮನೆಯಲ್ಲಿ ತೆಲುಗು ತಮಿಳ್ ಇನ್ಫ್ಲೂಯೆನ್ಸ್ ಇದ್ರೂ ನನ್ನ ಕನಸಲ್ಲೂ ನನಗೆ ಕನಸು ಬೀಳೋದು ಕನ್ನಡದಲ್ಲೇ. ಆಮೇಲೆ ನಾನು ಲೆಕ್ಕ ಹಾಕೋದು 1, 2, 3, 4 ಹಾಗೇನೆ ಬರೋದು. ನನಗೆ ಕನ್ನಡ ಬರೆಯೋಷ್ಟು, ಓದೋಕೆ ಬರೋಷ್ಟು ಸುಲಭವಾಗಿ ಯಾವ ಭಾಷೆನೂ ಬರಲ್ಲ. ಸೊ ಹಾಗಾಗಿ ಅಪಟ ಕನ್ನಡಿಗ. ಚಿಕ್ಕವಾಗಿಂದ ಕರ್ನಾಟಕದಲ್ಲೇ ಇದ್ದಿದ್ದು, ಕರ್ನಾಟಕದ ನೀರೇ ಕುಡಿದಿದ್ದು, ಕನ್ನಡನೇ ಓದಿದ್ದು. ಸೊ ಹಾಗಾಗಿ ಕನ್ನಡಿಗ ಅಂತ ಹೇಳ್ಕೊಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಹೇಗೆ ಆಂಧ್ರ ತಮಿಳ್ನಾಡು ಒಂದು ಆಂಧ್ರದಲ್ಲಿ ಇರಬೇಕು, ನಿಮ್ಗೆ ತಮಿಳ್ನಾಡು ಹೆಂಗೆ ಎರಡು ಕಾಂಬಿನೇಷನ್? ಅಂದರೆ ನಮ್ಮ ತಂದೆಯವರು ರಾಜಮಂಡ್ರಿ ಆಂಧ್ರದಲ್ಲಿ, ಅವರು ನಮ್ಮ ತಾಯಿ ಇಲ್ಲಿ ತಮಿಳ್ನಾಡಲ್ಲಿ ಇದ್ದಿದ್ದು. ಸೊ ಅವ್ರು ಮದುವೆ ಹಾಕ್ಕೊಂಡು ನಮ್ಮಪ್ಪ ಈ ಕಡೆಗೆ ಶಿಫ್ಟ್ ಆಗಿಬಿಟ್ರು, ಹೊಸೂರಿಗೆ ಶಿಫ್ಟ್ ಆಗಿಬಿಟ್ರು. ನಾನು ಹುಟ್ಟಿದಲ್ಲಿ ಹೊಸೂರಿನಲ್ಲಿ. ಸೊ ಹಾಗಾಗಿ ಅವ್ರು ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಹೊಸೂರಿಗೆ ಶಿಫ್ಟ್ ಆಗಿದ್ದರಿಂದ ನಾನು ಈ ಕಡೆ ಬರಬೇಕಾಯ್ತು. ಸೊ ಕರ್ನಾಟಕಕ್ಕೆ ಯಾಕೆ ಬಂದಿತ್ತು ಹೊಸೂರು? ಅಂದರೆ ಎಜುಕೇಷನ್ ಪರ್ಪಸ್ಸು, ಓದೋದಕ್ಕೆ. ಅವಾಗ ಏನಾಗ್ತಾ ಇತ್ತು, ಹೊಸೂರು ಬಾಗ್ಲೂರು ಈ ಥರ ಜಾಗದಲ್ಲಿ ಸ್ವಲ್ಪ ದೂರ ಇತ್ತು ಸ್ಕೂಲ್ಸ್ ಎಲ್ಲ. ಅಷ್ಟು ಕ್ವಾಲಿಟಿ ಸ್ಕೂಲ್ಸ್ ಎಲ್ಲ ಆ ಕಡೆ ಇರಲಿಲ್ಲ ಮೊದಲು. ಸೊ ಈ ಕಡೆ ವಿದ್ಯಾರಣ್ಯ ವಿದ್ಯಾಸಂಸ್ಥೆ ಅಂತ ವಿಜಯನಗರದ ಹತ್ರ ಒಂದು ಸ್ಕೂಲ್ ಇತ್ತು. ಆಮೇಲೆ ನಮ್ಮ ಚಿಕ್ಕಪ್ಪ ಅವರೆಲ್ಲ ಇಲ್ಲೇ ಇದ್ದರು, ನನ್ನ ತಂದೆ ಅವರ ತಮ್ಮಂದಿರೆಲ್ಲ. ಸೊ ರಿಲೇಟಿವ್ಸ್ ಎಲ್ಲ ಇದಾರಲ್ವ ಅಂತ ಅಂದ್ಬಿಟ್ಟು ನಾವು ಹೊಸೂರಿಂದ ಇಲ್ಲಿಗೆ ಬೆಂಗಳೂರಿಗೆ ಶಿಫ್ಟ್ ಆಗಿಬಿಟ್ವಿ. ಸೊ ಹಾಗಾಗಿ ನಮ್ಮ ತಂದೆಯವರು ಆಂಧ್ರ, ಅಲ್ಲಿಂದ ಅವರು ಬಂದು ತಮಿಳ್ನಾಡಿಂದ ನನ್ನ ಎಜುಕೇಷನ್ಗೋಸ್ಕರ ನಾವು ಬೆಂಗಳೂರಿಗೆ ಬಂದಿದ್ದು. ಬಟ್ ಮಾತೃಭಾಷೆ ತಮಿಳು. ನಮ್ಮ ತಾಯಿದು ತಮಿಳು, ನಮ್ಮ ತಂದೆದು ತೆಲುಗು, ಕನ್ನಡ, ನಂದು ಕನ್ನಡ. ಗ್ರೇಟ್. ಸೊ ಇಡೀ ಸೌತ್ ಇಂಡಿಯಾ ಕೊಲಾಬ್ರೇಷನ್ ನಿಮ್ದು. ಅಯ್ಯೋ ಹಂಗಂತಾರೆ. ಇನ್ನು ಕೆಲವರು ನೀವು ಒಂದು ಕೆಲಸ ಮಾಡಿ, ನೀವು ಮಲಯಾಳ ಹುಡುಗಿನ ಮದುವೆ ಮಾಡ್ಕೊಂಡ್ಬಿಡಿ, ಸೌತ್ ಇಂಡಿಯಾ ಫುಲ್ ಕವರ್ ಆಗೋಗುತ್ತೆ. ವೆರಿ ನೈಸ್. ಹಣ ಸಿಕ್ಬೇಕು ಅಂದ್ರೆ ಋಣ ಇರಬೇಕು. ನಿಮ್ಮ ಮನೆ ಬರ್ದಾಗ ಆ ಋಣ ಇಲ್ಲ ಬಿಡಿ ಗುರುಗಳೇ. ಚೈಲ್ಡ್ಹುಡ್ ಡೇಸು ಒಂದು ಸ್ವಲ್ಪ ವರ್ಷ ತುಂಬ ಚೆನ್ನಾಗಿತ್ತು. ಆಮೇಲೆ ಹಿಂಗೇನೆ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅದು ಇದು ಆಗಿಬಿಟ್ಟು ವಿ ಲಾಸ್ಟ್ ಅವರ್ ಪ್ರಾಪರ್ಟೀಸ್ ಎಲ್ಲ ಸ್ವಲ್ಪ ತುಂಬ ಕಳ್ಕೊಂಡ್ಬಿಟ್ವಿ ಪ್ರಾಪರ್ಟೀಸ್ ಎಲ್ಲ. ಆ ಗ್ರೋತ್ ಒಂದು 10th ಸ್ಟ್ಯಾಂಡರ್ಡ್ ವರ್ಗೂನು ತುಂಬ ಒಂದ್ಸಲ ಒಂದು ಕಷ್ಟವಾಗಿರೋ ಸಿಚುವೇಶನ್ಸು. ನಾನು ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ಒಟ್ಟಿಗಿರಲಿಲ್ಲ. ಒಂದು 5ನೇ ಕ್ಲಾಸಿಂದ ಒಂದು 10th ಸ್ಟ್ಯಾಂಡರ್ಡ್ವರೆಗೂ ಸ್ವಲ್ಪ ಆವಾಗ ಒಂಚೂರು ಡೈಲಾಮೋ ನಮ್ಮದು. ಆ ಒಂದು ಗ್ರೋತ್ ಸ್ಟೇಜು ಚೆನ್ನಾಗಿರಲಿಲ್ಲ. ಅದಕ್ಕೆ ಹಿಂದೆ ತುಂಬ ಚೆನ್ನಾಗಿತ್ತು. ಡಿಗ್ರಿ ಬರೋಷ್ಟರಲ್ಲಿ ಎಲ್ಲ ಸೆಟ್ಲ್ ಆಯಿತು, ತಿರ್ಗಾ ನಾರ್ಮಲಾಗಿ ಎಲ್ಲ ಸೆಟ್ಲ್ ಆಯಿತು. ಏನು ವ್ಯವಹಾರಗಳು ಏನು ಅಂತಂದರೆ ತುಂಬಾ ಆಸ್ತಿ ಕಳ್ಕೊಂಡ್ಬಿಟ್ವಿ ನಾವು ಆ ಟೈಮಲ್ಲಿ. ಅದು ಏನು ಅಂತ ಗೊತ್ತಿಲ್ಲ, ನಮ್ಮ ತಂದೆ ಮೋಸ ಹೋಗ್ಬಿಟ್ರು, ಸಿಕ್ಕಾಪಟ್ಟೆ ಆಸ್ತಿ ಲಾಸ್ ಆಗೋಯ್ತು ನಮಗೆ. ಆಮೇಲೆ ಈ ಥರ ಮನೆ ಪ್ರಾಬ್ಲಮ್ಸು ಅದು ಇದು, ನಮ್ಮ ತಂದೆ ತಾಯಿ ಎಲ್ಲ ಈ ಥರ ಜಗಳ, ಇಂಟರ್ನಲ್ ಫೈಟ್ಸ್ಗೆನೇ ಒಟ್ಟಿಗಿರಲಿಲ್ಲ ನಾವು. ನಾನು ನಮ್ಮ ಅಜ್ಜಿ ಮನೆಯಲ್ಲಿ ಸಂಪೂರ್ಣವಾಗಿ ಬೆಳೆದು ಒಂದು 6ನೇ ಕ್ಲಾಸಿಂದ 10th ಸ್ಟ್ಯಾಂಡರ್ಡ್ವರೆಗೂ ನಮ್ಮ ಅಜ್ಜಿ ಮನೆಯಲ್ಲಿದ್ದೆ ನಾನು. ಬೆಂಗಳೂರಿನಲ್ಲೇ ಪ್ರಕಾಶ್ ನಗರದಲ್ಲಿ ಇದ್ದಿದ್ದು. ಆಮೇಲೆ ಎಲ್ಲ ಸ್ವಲ್ಪ ಸಿಚುವೇಶನ್ಸ್ ಎಲ್ಲ ಸರಿ ಹೋಗಿ ನಮ್ಮ ತಂದೆ ತಾಯಿ ಎಲ್ಲ ಮತ್ತೆ ಒಟ್ಟಿಗೆ ಬರೋದಕ್ಕೆ ಒಂದು 7-8 ವರ್ಷ ಆಯಿತು. ಸೊ ಹಂಗಾಗಿ ಚೈಲ್ಡ್ಹುಡ್ ನನಗೆ ಅಷ್ಟು ಚೆನ್ನಾಗಿರಲಿಲ್ಲ. ಆದರೆ ಸ್ಕೂಲ್ ಲೈಫ್ ಅಂತೂ ಗೋಲ್ಡನ್ ಲೈಫು. ಯಾಕಂದ್ರೆ ನನಗೆ ಇಲ್ಲಿವರೆಗೂ ಸ್ಕೂಲ್ ಡೇಸಿಂದ ಯಾವ್ಯಾವ ಟೀಚರ್ಸ್ಗಳು ಸಿಕ್ಕಿದ್ದಾರೆ ನನಗೆ. ಸ್ಕೂಲ್ ಆಗಿರ್ಬೋದು, ಸಂಗೀತ ಟೀಚರ್ ಆಗಿರ್ಬೋದು, ಸಂಸ್ಕೃತ ಟೀಚರ್ ಆಗಿರ್ಬೋದು, ಡಾನ್ಸ್ ಟೀಚರ್ಸ್ ಆಗಿರ್ಬೋದು, ಒಂದು ಗುರುಗಳ ಜೊತೆನೇ ನಾನು ಬೆಳೆದಿರೋದು ಜಾಸ್ತಿ. ಮನೆಯಲ್ಲಿ ಬೆಳೆದಿರೋದಕ್ಕಿಂತ ಜ್ಞಾನ ಸಂಪಾದನೆಯಲ್ಲಿ ನನ್ನ ಗುರುಗಳ ಜೊತೆ ಒಡನಾಟದಲ್ಲಿ ನಾನು ಗುರುಗಳ ಮಗ ಅಂತಲೇ ಹೇಳ್ಬೋದು. ಸೊ ನನಗೆ ಅವ್ರ ಜೊತೆ ಕನೆಕ್ಷನ್ ಜಾಸ್ತಿ ಚೈಲ್ಡ್ಹುಡ್ಡಿಂದ. ಸೊ ಪೇರೆಂಟ್ಸ್ ಜೊತೆಗಿಂತ ನನ್ನ ಗುರುಗಳ ಜೊತೆನೇ ಜಾಸ್ತಿ ಬೆಳೆದಿರೋದು. ನಾನು ಫಸ್ಟು ವಿದ್ಯಾರಣ್ಯ ವಿದ್ಯಾಸಂಸ್ಥೆ ಸ್ಕೂಲಲ್ಲಿ ಓದ್ತಾ ಇದ್ದೆ. ಪೈಪ್ಲೈನ್ ರೋಡ್ ವಿಜಯನಗರ ವಿದ್ಯಾರಣ್ಯ ವಿದ್ಯಾಸಂಸ್ಥೆ ಓದ್ತಾ ಇದ್ದೆ. ಆಮೇಲೆ ಪ್ರಕಾಶ್ ನಗರದಲ್ಲಿ ಗೌರ್ಮೆಂಟ್ ಸ್ಕೂಲ್ ಬಂತು, ಪ್ರೈಮರಿ ಸ್ಕೂಲ್ ಇತ್ತು.
ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪ್ರಕಾಶ್ ನಗರ, ಅಲ್ಲೇನೆ ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ 6th ಸ್ಟ್ಯಾಂಡರ್ಡಿಂದ ನಾನು ಜಾಯ್ನ್ ಆಗಿದ್ದು. 6th ಪಕ್ಕದಲ್ಲೇ ಹೈಸ್ಕೂಲು ಇತ್ತು, ಗೌರ್ಮೆಂಟ್ ಹೈಸ್ಕೂಲು. 6th 10th ಅಲ್ಲಿ ಓದಿದೆ. ಆಮೇಲೆ ಗಂಗಮ್ಮ ತಿಮ್ಮಯ್ಯ ಕಾಲೇಜಲ್ಲಿ ನಂದು PUC ಮಾಡಿದೆ, PCMB ಸೈನ್ಸು. ಸೈನ್ಸ್ ಸ್ಟೂಡೆಂಟ್ ನಾನು. PCMB ಮಾಡಿದೆ. ಆಮೇಲೆ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಡಿಗ್ರಿ ಮಾಡಿದೆ, ಕೆಮಿಸ್ಟ್ರಿ, ಬಾಟನಿ, ಎನ್ವಿರಾನ್ಮೆಂಟಲ್ ಸೈನ್ಸ್. ಅಲ್ಲಿ ಡಿಗ್ರಿ ಮಾಡಿದ್ದು ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ. ಆಮೇಲೆ ಅದು ಮುಗಿದು ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟೆ. ಜೈನ್ ಯೂನಿವರ್ಸಿಟಿನಲ್ಲಿ ನಾನು ಮಾಸ್ಟರ್ಸ್ ಇನ್ ಭರತನಾಟ್ಯಂ, ಓಕೆ, MA ಇನ್ ಭರತನಾಟ್ಯಂ. ಅದಾದಮೇಲೆ ಮತ್ತೆ ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಬಂದು ಮಾಸ್ಟರ್ಸ್ ಇನ್ ಡ್ರಾಮಾ, ಥಿಯೇಟರ್ ಆರ್ಟ್ಸು. ಈಗ ಬೆಂಗಳೂರು ಯೂನಿವರ್ಸಿಟಿನಲ್ಲೇ ಡಾನ್ಸಲ್ಲಿ PhD ಮಾಡ್ತಾ ಇದ್ದೀನಿ. ಎಲ್ಲಿ ಸೈನ್ಸು, ಎಲ್ಲಿ ಆರ್ಟ್ಸು, ಎಲ್ಲಿ ಮತ್ತೆ ಅಯ್ಯಪ್ಪ. ಅಂದರೆ ನನಗೆ ಏನಾಯಿತು ಅಂತಂದರೆ, ಸೈನ್ಸಲ್ಲಿ ಸಿಕ್ಕಾಪಟ್ಟೆ ಆಸಕ್ತಿ, ನನಗೆ ಫಿಸಿಕ್ಸು ಈ ಥರದಲ್ಲಿ ತುಂಬ ಆಸಕ್ತಿ ಇತ್ತು. ನನಗೆ ಕರೆಕ್ಟ್ ಗೈಡೆನ್ಸ್ ಸಿಕ್ಕಲಿಲ್ಲ ಆ ಟೈಮಲ್ಲಿ. ನನಗೆ ಗ್ರ್ಯಾಜುಯೇಷನ್ ಟೈಮಲ್ಲಿ ಕರೆಕ್ಟ್ ಗೈಡೆನ್ಸ್ ಸಿಕ್ಕಲಿಲ್ಲ, ಹೆಂಗೆ ಹೋಗಬೇಕು. ನನಗೆ ಆಸ್ಟ್ರೋಫಿಸಿಕ್ಸ್ ಓದಬೇಕು ಅಂತ ತುಂಬ ಆಸೆ. ಏನದು ಫಿಸಿಕ್ಸ್ ಸ್ಟ್ರೀಮಲ್ಲಿ ಅಂತಂದರೆ ಈ ಖಗೋಳಶಾಸ್ತ್ರ, ಅದ್ರ ಬಗ್ಗೆ ಓದಬೇಕು ಅಂತ ನನಗೆ ತುಂಬ ಆಸೆ. ನನಗೆ ಕರೆಕ್ಟ್ ಗೈಡೆನ್ಸ್ ಸಿಕ್ಕಲಿಲ್ಲ. ನಾನು ಏನೋ ಒಂದು ಸಿಕ್ಬಿಡ್ತು ಅಂತ ಅಂದ್ಬಿಟ್ಟು ಕೆಮಿಸ್ಟ್ರಿ, ಬಾಟನಿ, ಎನ್ವಿರಾನ್ಮೆಂಟಲ್ ಸೈನ್ಸ್ ತೊಗೊಂಡು ಓದ್ಬಿಟ್ಟೆ. ಆಮೇಲೆ ಅದೇನಾಯಿತು, ನಾನು ಓದಿದ ಮೇಲೆ ಆ ಕಾಲೇಜಲ್ಲಿ ಆ ಕೋರ್ಸೇ ಮುಚ್ಚಿಬಿಟ್ರು, ಹಂಗಾಗೋಯ್ತು. ಆಮೇಲೆ US ಹೋಗಿ ಇದು ಸ್ಕೋಪ್ ಎಲ್ಲ ಇವಾಗ ಎನ್ವಿರಾನ್ಮೆಂಟಲ್ ಸೈನ್ಸ್ ಮಾಸ್ಟರ್ ಡಿಗ್ರಿ ಇದೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ ಇದೆ. ಆದರೆ ನಾವು ಅಷ್ಟು ತೆರ್ಕೊಂಡಿರಲಿಲ್ಲ, ನಮ್ಮ ಜ್ಞಾನದ ಪರಿಧಿ ಅಷ್ಟು ಓಪನ್ ಅಪ್ ಆಗಿರಲಿಲ್ಲ. ಇದಕ್ಕೆ ಅಬ್ರಾಡ್ಗಳೆಲ್ಲ ಹೋಗಬೇಕು ಓದೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅನ್ಕೊಂಡ್ಬಿಟ್ಟು ನಾನೇನು ಮಾಡ್ಬಿಟ್ಟೆ, ಸುಮ್ಮನಾಗ್ಬಿಟ್ಟೆ. ನನ್ನ ಗುರುಗಳು ಗುರು B ಭಾನುಮತಿ ಮತ್ತು ಶ್ರೀಮತಿ ಶೀಲಾ ಚಂದ್ರಶೇಖರ್ ಅಂತ ಭರತನಾಟ್ಯ ಗುರುಗಳು. ಎಷ್ಟು ಪ್ರೀತಿ ಇತ್ತು ನನ್ನ ಮೇಲೆ ಅವ್ರಿಗೆ ಅಂತಂದರೆ, ನಾನು ಅವ್ರ ಮನೆಯಲ್ಲೇ ಇರ್ತಾ ಇದ್ದೆ. ಸೊ ಡಾನ್ಸಲ್ಲಿ ನನ್ನನ್ನು ಲಿಫ್ಟ್ ಮಾಡಿದ್ದು ಅವರೇನೇ, ಭರತನಾಟ್ಯ ಕ್ಷೇತ್ರದಲ್ಲಿ ನನ್ನ ಲಿಫ್ಟ್ ಮಾಡಿದ್ದು ಅವರೇನೇ. ನನಗೆ ಅನ್ನಿಸ್ತು, ಸರಿ ನಾನು ಸುಮ್ಮನೆ ನಾನು ಖಗೋಳಶಾಸ್ತ್ರ ಓದಬೇಕು, ಅದು ಓದಬೇಕು, ಇದು ಓದಬೇಕು ಅಂತ ಆಸೆ ಪಡೋದಕ್ಕೆ ಬದಲು ಕೈನಲ್ಲಿ ಬೆಣ್ಣೆ ಇದೆ ನನಗೆ. ಅವರು ಮಹಾನ್ ಗುರುಗಳು, ಗುರು B ಭಾನುಮತಿ ಅಂದರೆ ಕರ್ನಾಟಕದಲ್ಲಿ. ಇಂಥವ್ರ ಅಂಡರ್ನಲ್ಲಿ ನಾನು ಇದ್ದೀನಿ. ನಾನೇನಕ್ಕೆ ಭರತನಾಟ್ಯನೇ ಮೇನ್ ಸ್ಟ್ರೀಮ್ ಆಗಿ ತೊಗೊಂಡು ಇದರಲ್ಲೇ ನಾನು ಏನಕ್ಕೆ ಸಾಧನೆ ಮಾಡಬಾರ್ದು ಅಂತ ನನಗೆ ಅನ್ನಿಸ್ಬಿಡ್ತು. ಸೊ ನಾನೇನು ಮಾಡಿದೆ, ನನ್ನ ಮೈಂಡ್ ಸೆಟ್ನ ಚೇಂಜ್ ಮಾಡಿಕೊಂಡು ಸಂಪೂರ್ಣವಾಗಿ ಭರತನಾಟ್ಯದ ಕಡೆಗೆ ಬಂದುಬಿಟ್ಟೆ ನಾನು. ಆಮೇಲೆ ಅದ್ರ ಜೊತೆಗೆ ನಾನು ಆ್ಯಕ್ಟಿಂಗು ಮಾಡ್ತಾ ಇದ್ದೆ. ಆಡಿಗ ಆರ್ಟ್ಸ್ ಅಕಾಡೆಮಿನಲ್ಲಿ ನಾನು ಸ್ಟೂಡೆಂಟು. ಆ್ಯಕ್ಟಿಂಗ್ ಆಯಿತು, ಅದು ನಾನು ಕಾಲೇಜಲ್ಲಿ ಯಾವಾಗ ಸೇರಿಕೊಂಡು PUCಗೆ ಆವಾಗಿಂದ ಹೋಗ್ತಾ ಇದ್ದೆ ನಾನು. ಅವರು ನೀಲಕಂಠ ಅಡಿಗ ಅಂತ, ಅವರು ರಾಜ್ಕುಮಾರ್ ಸರ್ ಟೈಮ್ ಅವರು. ಸೊ ಅವ್ರ ಸ್ಟೂಡೆಂಟು ನಾನು ಫಸ್ಟು. ಅವ್ರ ಸ್ಕೂಲಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಮುಗಿಸಿದ್ದೆ. ಡಿಗ್ರಿ ಟೈಮ್ನಲ್ಲಿ ನನಗೆ ಈ ಬುಲ್ಬುಲ್ ದರ್ಶನ್ ಸರ್ದು ಸಿನಿಮಾ, ಜಗದಲ್ಲಿರೋ ಹುಚ್ಚರಲಿ ನಾನು ಒಬ್ಬ, ಅದರಲ್ಲಿ ನನಗೆ ಚಾನ್ಸ್ ಸಿಕ್ತು. ಅವಾಗೆಲ್ಲ ನಾವು ಫೋಟೋಗಳು ಕೊಡ್ತಾ ಇದ್ವಿ ತಗೊಂಡು ಹೋಗಿ, ಸರ್ ನನಗೊಂದು ಫೋಟೋ ನಂಬರ್ ಬರೆದು ಕೊಡ್ತಾ ಇದ್ವಲ್ಲ, ನಂಬರ್ಗಳು ಬರೆದ್ಬಿಟ್ಟು ಎಲ್ಲ ಕಡೆ ನಮ್ಗೇನು ಮಾಡೋರು, ಅವ್ರ ಫೋನ್ ನಂಬರ್ಸ್ ಕೊಟ್ಟಿರೋರು. ನೋಡಪ್ಪ, ನೀನು ಇವಾಗ ಕೋರ್ಸ್ ಮುಗಿಸಿದ್ಯಾ, ನೀನು ಕರೆಕ್ಟಾಗಿ ಅವ್ರಿಗೆ ನಂಬರ್ಗೆ ನೀನು ಏನು ಮಾಡಬೇಕು, ಫೋನ್ ಮಾಡಿಕೊಂಡು ಸರ್ ನಿಮ್ಮನ್ನು ಮೀಟ್ ಮಾಡ್ಬೋದಾ ಅಂತ ಕೇಳಿಬಿಟ್ಟು ಹೋಗು ಅಂತ ಅಂದಿದ್ರು. ನಾನು ಅಷ್ಟು ತಿರುಗಲಿಲ್ಲ ಸರ್. ಆ್ಯಕ್ಚುಲಿ ನಾನು ಡಾನ್ಸ್ ಕಡೆ ತುಂಬ ಒಲವಿದ್ರಿಂದ ನಾನು ಎಲ್ಲೂ ಹೋಗ್ತಿರ್ಲಿಲ್ಲ, ಅಪ್ರೋಚ್ ಯಾರನ್ನೂ ಮಾಡಲಿಲ್ಲ. ಏನಾಯಿತು, ನಮಗೆ TN ಸೀತಾರಾಮು ಮತ್ತು ಇನ್ಯಾರೋ ಒಂದಷ್ಟು ಜನ ನಮಗೆ ಎಕ್ಸಾಮಿನರ್ಸ್ ಆಗಿ ಬಂದಿದ್ರು ಆಡಿಗ ಆರ್ಟ್ಸ್ ಅಕಾಡೆಮಿನಲ್ಲಿ. ಆವಾಗ ನಮ್ಮ ಫೋಟೋಸ್ ಹಂಗಂಗೆ ಶೇರ್ ಆಗಿದೆ. ಸೊ ನನಗೆ ನನ್ನ ನಂಬರ್ಗೆ ಕಾಲ್ ಬಂತು, ಈ ಥರ ದೇವು ನಿಮ್ಮದು ಸೆಲೆಕ್ಟ್ ಆಗಿದೆ, ಈ ಥರ ಸಿನಿಮಾಗೆ ನೀವು ಕಾಸ್ಟ್ಯೂಮ್ ಸ್ಟಿಚ್ ಮಾಡಿಸ್ಬೇಕು, ರಾಕ್ ಲೈನ್ ಸ್ಟುಡಿಯೋಗೆ ಬನ್ನಿ ಅಂತ ಫೋನ್ ಮಾಡಿದರು ನಮಗೆ. ಸೊ ಹಾಗೆ ಆ ಟೈಮಲ್ಲಿ ಏನೋ ಡೈರೆಕ್ಟಾಗಿ ರಂಗಭೂಮಿಗೆ ಎಂಟ್ರಿ ಆಗಲಿಲ್ಲ ನಾನು, ಸಿನಿಮಾಗೆ ಸಿಕ್ತು ಚಾನ್ಸು. ಸೊ ಯಾವುದೋ ಆ್ಯಕ್ಟಿಂಗ್ ಕ್ಲಾಸ್ ಮುಗಿಸ್ಕೊಂಡಿದ್ದ ತಕ್ಷಣ ಅದಕ್ಕೆ ಸಿಕ್ತು. ಆ ಕಡೆ ಫೋಕಸ್ ಮಾಡಲಿಲ್ಲ ನಾನು. ಭರತನಾಟ್ಯದ ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತ ಈ ಕಡೆಗೆ ಅದಕ್ಕೆ ಕಲ್ತ್ಕೋತಾ ಇದ್ದೆ. ಸೊ ಹಾಗಾಗಿ ಆ ಕಡೆ ಸಿನಿಮಾದ ಬಂತು, ತಲೆ ಕೆಡಿಸ್ಕೊಳ್ಳಿಲ್ಲ. ಸುಮ್ಮನೆ ನಾನು ಡಾನ್ಸೇ ಮೇನ್ ಸ್ಟ್ರೀಮ್ ಆಗಿ ತಗೋಬೇಕು ಅಂತ ಸರಿ ಡಾನ್ಸ್ ಮಾಡಿದೆ. ಆಮೇಲೆ ಮಾಸ್ಟರ್ ಡಿಗ್ರಿನೂ ಆಯಿತು ನಂದು. ಮಾಸ್ಟರ್ ಡಿಗ್ರಿ ಆದಮೇಲೆ ಥಿಯೇಟ್ರ್ ಮಾಡಬೇಕು ಅಂತ ಯಾಕೋ ಮನಸ್ಸಲ್ಲಿ, ಯಾಕಂದ್ರೆ ನಮ್ಮ ದೊಡ್ಡಪ್ಪ, ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ತಾತ ಸಿಂಗರು, ನಮ್ಮ ದೊಡ್ಡಪ್ಪ ಡ್ರಾಮಾಟಿಸ್ಟು, ನಾಟಕಕಾರರು. ಅವ್ರು ತೆಲುಗು ನಾಟಕಗಳು ಮಾಡ್ತಾರೆ. ನಮ್ಮ ತಾತ ಸಿಂಗರು, ದೊಡ್ಡ ಸಂಗೀತ ವಿದ್ವಾಂಸರು ನಮ್ಮ ತಾತ. ತೆಲುಗು ಹಾಡುಗಾರರು. ಅವರು ರಾಜಮಂಡ್ರಿನಲ್ಲಿ ಇದ್ದಿದ್ದು. ನನಗೂ ಚಿಕ್ಕವಾಗ ನಾನು ಒಂದು ಸ್ವಲ್ಪ ಸಂಗೀತ ಕಲ್ತ್ಕೊಂಡಿದ್ದೆ. ನನಗೆ ಥಿಯೇಟ್ರ್ ಮಾಡಬೇಕು. ಡಾನ್ಸ್ನಲ್ಲಿ ಏನಾಗ್ತಾ ಇತ್ತು ಅಂತಂದರೆ, ತುಂಬ ಜನ ಏನೋ ಡಾನ್ಸ್ ಮಾಡಿಬಿಟ್ರೆ ಒಂಥರ ಫೆಮಿನೈನ್ ಟಚ್ ಬಂದ್ಬಿಡುತ್ತೆ ಅಂತ ಇದ್ರು ಹುಡುಗರಿಗೆ. ಆದರೆ ನಮ್ಮ ಟೀಚರ್ ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡ್ತಾ ಇದ್ರು ಅಂತಂದರೆ, ಅದು ಅವರು ಮಾನಸಿಕವಾಗಿ, ನೀನು ಈ ಥರ ಒಂದು ಕಂಪೋಸಿಷನ್ಸ್ನ ಕಲ್ತ್ಕೊಂಡ್ರೆ ನಿನ್ಗೆ ಆ ಥರ ಛಾಯೆಗಳು ಬರಲ್ಲ. ಮೇಲ್ ಡಾನ್ಸರ್ಸ್ಗೆ 2 ಥರ, ಇವಾಗ ಡಾನ್ಸ್ ಹೇಳ್ಕೊಡೋ ಟೀಚರ್ಗೆ ಕರೆಕ್ಟಾಗಿ ಗೊತ್ತಿರಬೇಕು, ಹುಡುಗನಿಗೆ ಯಾವ್ದು ಹೇಳ್ಕೊಡ್ಬೇಕು, ಹುಡುಗಿಗೆ ಯಾವ್ದು ಹೇಳ್ಕೊಡ್ಬೇಕು ಅಂತ ಕರೆಕ್ಟಾಗಿ ಗೊತ್ತಿರಬೇಕು. ಶೀ ಈಸ್ ದ ಪರ್ಫೆಕ್ಟ್ ಗುರು. ಯಾಕೆ ಅಂತಂದರೆ, ನೀನು ಈ ಥರದ ಐಟಮ್ಸೇ ಮಾಡು. ಇದು ತಾಂಡವ ಮತ್ತು ಲಾಸ್ಯ ಅಂತ ಎರಡು ವೆರೈಟಿ ಇರುತ್ತೆ. ನೀನು ತಾಂಡವ ಆಸ್ಪೆಕ್ಟ್ಲೇ ಜಾಸ್ತಿ ಮಾಡಬೇಕು ಹುಡುಗ ಆಗಿರೋದ್ರಿಂದ ಅಂತ ಹೇಳ್ಕೊಡೋರು ನನ್ನ ಗುರುಗಳು. ನನಗೆ ಇನ್ನೂ ಏನಿದೆ ಅಭಿನಯ ಕ್ಷೇತ್ರದಲ್ಲಿ, ಇವಾಗ ಡಾನ್ಸ್ನಲ್ಲೂ ಅಭಿನಯ ಇದೆ, ಇದನ್ನು ಮೀರಿ ಏನಿದೆ ಅಂತ ಕಲ್ತ್ಕೋಬೇಕು ಅಂತ ಥಿಯೇಟ್ರ್ ಮೇಲೆ ಆಸಕ್ತಿ ಬಂತು.
ರಂಗಭೂಮಿ ನನಗೆ ರಂಗಭೂಮಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಮ್ಮ ಮನೆ ಪಕ್ಕದಲ್ಲಿ ಬನಶಂಕರಿನಲ್ಲಿ ಟೆಂಟ್ ಸಿನಿಮಾ ಅಂತ ಇತ್ತು, ನಾಕ್ತಿಹಳ್ಳಿ ಚಂದ್ರಶೇಖರ್ ಸರ್ದು. ನಾನೇನು ಮಾಡಿದೆ, ಅಲ್ಲಿ ಬೋರ್ಡು ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಬೋರ್ಡ್ ಓದಿದೆ, ರಂಗಭೂಮಿ ಸಿನಿಮಾ ಮತ್ತೆ ಸೀರಿಯಲ್ಗಳಿಗೆ ಅಭಿನಯ ತರಬೇತಿ ನೀಡಲಾಗುತ್ತದೆ ಅಂತ ಹಾಕಿದ್ರು. ಫಸ್ಟ್ ವರ್ಡ್ ರಂಗಭೂಮಿ ಅಂತ ಇತ್ತು. ಹೆಂಗೋ ಅಡಿಗ ಆರ್ಟ್ಸ್ ಅಕಾಡೆಮಿನಲ್ಲಿ ಓದಿದ್ನಲ್ಲ, ನಾನೇನಂತಂದ್ರೆ ಏನಾದರೂ ಆ ಥರದ್ದು ಕೋರ್ಸ್ಗಳು ಬಂದರೆ ಹೋಗು ಸೇರ್ಕೊ. ಸಂಗೀತನೂ ಹಂಗೆ ಆಗಿದ್ದು, ಸಂಗೀತ ಪಾಠ ಹೇಳಿಕೊಡಲಾಗುತ್ತದೆ, ಹೋಗು ಸೇರ್ಕೊ. ಆಮೇಲೆ ವೇದ ಪಾಠ ಹೇಳಿಕೊಡಲಾಗುತ್ತದೆ, ಹೋಗು ಸೇರ್ಕೊ. ಸೊ ಈ ಥರ ಆಗ್ತಾ ಇದ್ದಿದ್ದು. ಬೋರ್ಡ್ ಓದೋದು, ಹೋಗಿ ಸೇರ್ಕೊಳ್ಳೋದು. ಆಮೇಲೆ ಸರಿ ರಂಗಭೂಮಿ ತರಬೇತಿ ಅಂತ ಹಾಕಿ ಫಸ್ಟ್ ವರ್ಡ್ ಓದಿದ್ದೆ. ಆಮೇಲೆ ಸಿನಿಮಾ ಸೀರಿಯಲ್ ಅಂತೆಲ್ಲ ಹಾಕಿದ್ರು, ಹೋಗಿ ಸೇರ್ಕೊಂಡೆ, ಅಲ್ಲೂ ಸೇರ್ಕೊಂಡೆ. ಫೀಸ್ ಕಟ್ ಸೇರ್ಕೊಂಡ್ಬಿಟ್ರಿ? ಅಷ್ಟೇನೆ ಹೋಗಿ ಸೇರ್ಕೊಂಡೆ. ಆ ಕೋರ್ಸ್ ಮುಗೀತು, ಅದು ಇಂಟೆನ್ಸಿವ್ ಕೋರ್ಸ್, ಅದು ಮುಗೀತು. ಮುಗಿದಾದ್ಮೇಲೆ ನನ್ನ ಫ್ರೆಂಡು ಪೃಥ್ವಿ ಅಂತ, ಅವರು ಆ್ಯಕ್ಟ್ರ್. ಆ್ಯಕ್ಚುಲಿ ನನಗೆ ಅಡಿಗ ಆರ್ಟ್ಸ್ ಅಕಾಡೆಮಿ ಕಡೆಯಿಂದನೂ ಆವಾಗಿಂದನೂ ತುಂಬ ಚೈಲ್ಡ್ಹುಡ್ ಫ್ರೆಂಡ್ ಅವರು ನನಗೆ. KSDL ಚಂದ್ರು ಸರ್ ಅಂತ, ರೂಪಾಂತರ ನಾಟಕದ ಅವರ ನಿರ್ದೇಶಕರು, ನಾಟಕದ ಟೀಮ್ನ ನಿರ್ದೇಶಕರು, ತಂಡದ ಮುಖ್ಯಸ್ಥರವರು. ಅವ್ರ ನಂಬರ್ನ ಶೇರ್ ಮಾಡಿದ್ರು ಪೃಥ್ವಿ ನನಗೆ. ಸರಿ, ನಾನು ಅವ್ರಿಗೆ ಫೋನ್ ಮಾಡ್ಕೊಂಡು, ಸರ್ ನಾನು ಈ ಥರ ರಂಗಭೂಮಿನಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಥಿಯೇಟ್ರ್ ಆ್ಯಕ್ಟ್ರ್ ಆಗಬೇಕು, ಆರ್ಟಿಸ್ಟ್ ಆಗಬೇಕು ಅಂತ ಅಂದರೆ, ಸರಿ ಬಾಪ ಅಂತ ಕರೆದು ಹೋದೆ. ಆವಾಗಲೇ ಒಂದು 5 ನಾಟಕಗಳು ತರಬೇತಿ ನಡೀತಾ ಇತ್ತು, ಒಂದು ಫೆಸ್ಟಿವಲ್ ಆಗ್ತಾ ಇತ್ತು ರೂಪಾಂತರದ್ದು. ಸೊ ನಾವು ಅವಾಗ ಎಂಟ್ರಿ 2014 ಆವಾಗ ಹೋಗಿದ್ದು ನಾನು. ಹೋದ್ವಿ, ಅಲ್ಲಿಂದ ಒಂದಷ್ಟು ವರ್ಷ, ಒಂದು 8 ವರ್ಷಗಳ ಕಾಲ ಥಿಯೇಟ್ರ್ನಲ್ಲೇನೇ ಅವ್ರ ಮಾಸ್ಟ್ರು ಏನೇನು ಡೈರೆಕ್ಟ್ ಮಾಡ್ತಾಯಿದ್ರು ನಾಟಕಗಳಲ್ಲಿ, ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಕೊಂಡು ಬರ್ತಾಯಿದ್ದೆ. ಆಮೇಲೆ ನನಗೆ ಅನ್ನಿಸ್ತು, ಸರಿ ಇವಾಗ ನಾಟಕ ಎಲ್ಲ ಮಾಡ್ತಾಯಿದ್ದೀವಿ, ಇದ್ರ ಚರಿತ್ರೆ ತಿಳ್ಕೊಬೇಕಲ್ಲ, ಇದು ಎಷ್ಟು ವಾಸ್ಟ್ ಆಗಿದೆ ಅನ್ನೋದು ತಿಳ್ಕೊಬೇಕಲ್ಲ. ಮಾಸ್ಟರ್ ಡಿಗ್ರಿ ಆಗಿದ್ದು, ಡಾನ್ಸಲ್ಲಿ ಓದ್ಕೊಂಡಿದ್ದೆ, ಥಿಯೇಟ್ರಲ್ಲೂ ನಾನು ಓದ್ಕೋಬೇಕು ಅಂತ ಅಂದ್ಕೊಂಡು ಮಾಸ್ಟರ್ನ ಕೇಳಿದೆ, ಸರ್ ನಾನು ಈ ಥರ ನಾನು MAಗೆ ಜಾಯ್ನ್ ಆಗಲ್ಲ ಅಂತ ಕೇಳಿದ್ರೆ, ಸರ್ ಫುಲ್ ಖುಷಿ. ನಾಟಕ ಮಾಡಿದ ತಕ್ಷಣ, ಒಂದಷ್ಟು ನಾಟಕ ಮಾಡಿದ ತಕ್ಷಣ ಎಲ್ಲರೂ ಸೀರಿಯಲ್ಗೆ ಸಿನಿಮಾಗಳಿಗೆ ಹಾರ್ಬಿಡ್ತಾರೆ, ನೀನು ರಂಗಭೂಮಿನೇ ಓದಬೇಕು ಅಂತ ಅನ್ನೋದೇನೋ ಒಂದು ದೊಡ್ಡ ವಿಚಾರ, ಇದೊಂದು ದೊಡ್ಡ ಕೊಡುಗೆ ಆಗುತ್ತೆ ರೂಪಾಂತರದ ಕಡೆಯಿಂದ ಅಂತ ತುಂಬ ಸಪೋರ್ಟ್ ಮಾಡಿದ್ರು ಮಾಸ್ಟರ್ ನನಗೆ. ಆಮೇಲೆ ನಾನು ಸೇರಿಕೊಂಡೆ, ಮಾಸ್ಟರ್ ಡಿಗ್ರಿಗೆ ಬಂದು ಸೇರ್ಕೊಂಡ್ಮೇಲೆ ಅದ್ರದ್ದು ಎಷ್ಟು ಆಳ ಅಗಲ ಇದೆ, ನಾವು ಕಲ್ತಿರೋದು ಇಷ್ಟೇನೇ. ನಾವೇನೋ ಒಂದಷ್ಟು 10 ವರ್ಷ ನಾಟಕಗಳು ಮಾಡ್ಕೊಂಡು ಬಂದಿರ್ಬೋದು, ಅಥವಾ ಡಾನ್ಸು ಒಂದಷ್ಟು ವರ್ಷ ಮಾಡ್ಕೊಂಡು ಬಂದಿರ್ಬೋದು. ಪುಸ್ತಕನ ಹಿಂಗೆ ತೆಗೆದಾಗ, ಅಷ್ಟು ಪುಸ್ತಕಗಳು ತೆಗೆದಾಗ, ಅದ್ರ ಬಗ್ಗೆ ತಿಳ್ಕೊಂಡಾಗ ನಾವು ಏನೂ ತಿಳ್ಕೊಂಡಿಲ್ಲ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ ನನಗೆ. ಅಂದರೆ ಅಪ್ಡೇಟ್ ಆಗ್ತಾ ಇರಬೇಕು ನಾವು, ಎಷ್ಟು ಅಪ್ಡೇಟ್ ಆಗ್ತಾಯಿದೆ, ಥಿಯೇಟ್ರು ಅಷ್ಟು ವಾಸ್ಟ್ ಆಗಿದೆ ಅನ್ನೋ ಒಂದು ಏನೋ ಜ್ಞಾನ ಸಂಪಾದನೆ ಆಗಿದೆ ಆ ಟೈಮ್ನಲ್ಲಿ. ಸೊ ದಿಸ್ ಇಸ್ ವಾಟ್ ದ ಜರ್ನಿ ನನಗೆ ಸ್ಕೂಲ್ ಡೇಸಿಂದ ಕಾಲೇಜು ಮಾಸ್ಟರ್ ಡಿಗ್ರಿವರೆಗೂ. ಮಾಸ್ಟರ್ ಡಿಗ್ರಿನಲ್ಲಿ ಇರಬೇಕಾದ್ರೇ ಕರೋನಾ ಸ್ಟಾರ್ಟ್ ಆಗಿದ್ದು. ಮಾಸ್ಟರ್ ಡಿಗ್ರಿ ಸೆಕೆಂಡ್ ಸೆಮ್ನಲ್ಲಿ ಇರಬೇಕಾದ್ರೆ ಕರೋನಾದು ಇದು ಬಂದಿದ್ದು, ವೇವ್ಸ್ ಸ್ಟಾರ್ಟ್ ಆಗಿದ್ದು. ಆ ಟೈಮಲ್ಲಿ ಎಲ್ಲ ಲಾಕ್ ಆಗಿಬಿಟ್ಟಿದ್ವಿ, ಒಂದು 7-8 ತಿಂಗಳು ಎಲ್ಲೂ ಹೋಗೋ ಥರ ಇರಲಿಲ್ಲ. ಆಮೇಲೆ ಎಜುಕೇಷನ್ಗೆ ಅಂತ ಇಲ್ಲಿರೋದಲ್ವ, ನನಗೆ ಅಕೌಂಟಲ್ಲಿ ದುಡ್ಡು ಹಾಗೆ ಕಮ್ಮಿ ಆಗೋಯ್ತು. ಏನು ಮನೆ ಬಾಡಿಗೆ ಮನೆಯಲ್ಲಿ ಇರೋದು. ಆ್ಯಕ್ಚುಲಿ ಇಲ್ಲೊಂದು ಮನೆ ತಗೊಂಡಿದ್ದೀನಿ. ಅಪ್ಪ ಅಮ್ಮ ಇಲ್ಲ, ನನ್ನ ತಂದೆ ಆಂಧ್ರದಲ್ಲೇ ಇದ್ದಾರೆ, ನಂಗೆ ತಾಯಿ ಇಲ್ಲ, ತಾಯಿ ತೀರ್ಕೊಂಡು ಒಂದು 15 ವರ್ಷ ಆಗೋಗ್ಬಿಡ್ತು. ಅಪ್ಪ ಇವಾಗ ಆಂಧ್ರದಲ್ಲಿದ್ದಾರೆ. ಇಲ್ಲಿ ನನಗೆ ಒಬ್ಬನೇ ಇದ್ದಿದ್ದು, ಸರಿ ಅಕೌಂಟಲ್ಲಿ ದುಡ್ಡೆಲ್ಲ ಕಮ್ಮಿ ಆಗಿಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಏನೋ ಹೆಲ್ತ್ ಇಶ್ಯೂ ಥರ ಆಗೋಯ್ತು ಆ ಟೈಮಲ್ಲಿ, ತುಂಬ ಏನೋ ಮೆಂಟಲ್ ಟೆನ್ಷನ್ನು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಮನೆಯಿಂದ ಹೊರಗೆ ಹೋಗೋ ಥರನೇ ಇರಲಿಲ್ಲ, ಆ ಥರ ಎಲ್ಲದೆಲ್ಲ ಆಗೋಗಿತ್ತಲ್ಲ. ಆಮೇಲೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಹಿಂಗೆ ಮುಟ್ಟಿದ್ರೆ ಕರೋನಾ, ಹಿಂಗೆ ತಟ್ಟಿದ್ರೆ ಕರೋನಾ, ಕೆಮ್ಮಿದ್ರೆ ಕರೋನಾ ಅಂತೆಲ್ಲ ತೋರಿಸ್ಬಿಟ್ಟಿದ್ರು. ನಮ್ಮ ಕಥೆ ಎಲ್ಲ ಆಗೋಯ್ತಪ್ಪ, ಇನ್ನು ಹೊಟ್ಟೆ ಹಸ್ಕೊಂಡು ನಾವು ಹಿಂಗೇ ಮನೆಯಲ್ಲೇ ಸತ್ತೋಗ್ಬಿಡ್ಬೇಕೇನೋ ಅಂತ ಅಂದ್ಕೊಂಡು ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ಆಮೇಲೆ ಇದ್ದಕ್ಕಿದ್ದಂಗೆ ಒಂದು ಕಾಲ್ ಬಂತು. ನಾನು ರಾಮಧಾನ್ಯ ಅಂತ ಒಂದು ಸಿನಿಮಾ, ಡೈರೆಕ್ಟರ್ TN ನಾಗೇಶ್ ಸರ್ ಅವರು ಅದನ್ನು ಡೈರೆಕ್ಟ್ ಮಾಡಿದರು. ಅದರಲ್ಲಿ ನನಗೆ ನಾರ್ದನ್ ಪಾತ್ರ ಕೊಟ್ಟಿದ್ರು, ಮಾಡಿದ್ದೆ. ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನಿಮ್ಮ ಸಮ್ಮುಖದಲ್ಲೇ ತೀರ್ಮಾನವಾಗಲಿ ಎಂದು ಹೇಳಿದೆ. ಕನ್ನಡ ಚೆನ್ನಾಗಿದೆ ನಿಂದು ಅಂತ ಅಂದ್ಬಿಟ್ಟು ಅವ್ರು ಹಂಗೆ ನೆನ್ಪಿಟ್ಕೊಂಡಿದ್ರು ಅದನ್ನ. ನಾಗೇಶ್ ಸರ್ ಅವರು ಕಾಲ್ ಮಾಡಿದ್ರು, ದೇವು ಒಂದು ಹೊಸ ಪ್ರಾಜೆಕ್ಟ್ ಬಂದಿದೆ, ನೀನು ಮಾಡ್ತೀಯಪ್ಪ ಅಂತ ಅಂದರು. ಅಲ್ಲ, ಕರೋನಾ ಟೈಮಲ್ಲಿ ಹೊಸ ಪ್ರಾಜೆಕ್ಟ್ ಅಂತಾರಲ್ಲ, ನಾವು ಮನೆಯಲ್ಲಿ ಕೂತ್ ಸಾಕಾಗ್ಬಿಟ್ಟಿದೆ. ಅಲ್ಲಿ ಆನ್ಲೈನ್ ಕ್ಲಾಸಸ್ ಬೇರೆ, ನಮಗೆ ಮಾಸ್ಟರ್ ಡಿಗ್ರಿನಲ್ಲಿ ಕ್ಲಾಸಸ್ ನಿಲ್ಲಿಸಬಾರ್ದು ಅಂತ ಎಲ್ಲ ಆನ್ಲೈನ್ ಸ್ಟಾರ್ಟ್ ಆಗೋಗಿತ್ತು. ಇವರು ಇಷ್ಟು ಕರೋನಾ ಇದೆ ಹೊರಗಡೆ, ಇವರು ಹೊಸ ಪ್ರಾಜೆಕ್ಟ್ ಅಂತಿದ್ದಾರಲ್ಲ, ಯಾವುದಾದ್ರೆ ಏನು ಒಟ್ಟಿನಲ್ಲಿ ಪ್ರಾಜೆಕ್ಟ್ ಬಂತಲ್ಲ ಕೈಗೆ ಅಂತ ಅಂದ್ಕೊಂಡು, ಸರಿ ಸರ್ ಮಾಡ್ತೀನಿ ಅಂತ ಅಂದೆ. ಒಂದು ಕೆಲಸ ಮಾಡು, ಬೆಳಗ್ಗೆ ಬೇಗ ನೀನು ಈ ಥರ ಒಂದು ಲೊಕೇಶನ್ ಕಳಿಸ್ತೀನಿ, ಆ ಸ್ಟುಡಿಯೋಗೆ ಬಂದ್ಬಿಡು ನೀನು ಅಂತ ಅಂದರು. ಆಯಿತು ಸರ್ ಬರ್ತೀನಿ ಅಂತ ಹೋದೆ. ಸ್ಟುಡಿಯೋಗೆ ಹೋದರೆ ಡಬ್ಬಿಂಗ್ ಮಾಡ್ತಾಯಿದ್ರು.
ಅಂದರೆ ವಾಯ್ಸ್ ಟೆಸ್ಟ್ ತಗೋತಾ ಇದ್ರು. ಮಹಾಭಾರತ 2013. ನಾನು ಆ್ಯಕ್ಚುಲಿ ಆ ಸೀರಿಯಲ್ ನಾನು ನೋಡಿರಲಿಲ್ಲ. ನಾನು ಕೃಷ್ಣನ್ಗೆ ಇವಾಗ ಧ್ವನಿ ಕೊಟ್ಟಿರುವಂಥ ಸೀರಿಯಲ್ಲು 2013ರಲ್ಲಿ ಟೆಲಿಕಾಸ್ಟ್ ಸ್ಟಾರ್ ಪ್ಲಸ್ಸಲ್ಲಿ ಟೆಲಿಕಾಸ್ಟ್ ಆಗಿದ್ದು. ಹಿಂದಿ ಅವತರಣಿಕೆನಲ್ಲಿ. ಓಕೆ. ಅದ್ರದ್ದು ವಾಯ್ಸ್ ಟೆಸ್ಟ್ ತಗೋತಾ ಇದ್ರು ಕೃಷ್ಣನ್ಗೆ, ಬೇರೆ ಮುಖ್ಯ ಪಾತ್ರಗಳಿಗೆಲ್ಲ ಕನ್ನಡಕ್ಕೆ ಡಬ್ ಮಾಡೋಕ್ಕೆ, ಕನ್ನಡಕ್ಕೆ ಡಬ್ ಮಾಡೋದಕ್ಕೆ. ನಾನು ಹೋದೆ. ನಾನು ಆ್ಯಕ್ಚುಲಿ ನಾನು ಇಲ್ಲಿವರೆಗೂ ಯಾವ್ಯಾವ ಪಾತ್ರ ಮಾಡಿದ್ದೆ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ಏನೇನು ಪಾತ್ರ ಮಾಡಿದ್ನೋ ಅದಕ್ಕೆ ಮಾತ್ರ ನಾನು ಡಬ್ಬಿಂಗ್ ಮಾಡ್ಕೊಂಡಿದ್ದೀನಿ. ನಾನು ಆ್ಯಕ್ಟ್ ಮಾಡಿರೋ ಸೀರಿಯಲ್ಲು, ಸಿನಿಮಾಗಳಲ್ಲಿ ಅದಕ್ಕೆ ಮಾತ್ರ ಡಬ್ಬಿಂಗ್ ಮಾಡಿದ್ದೆ. ಆದರೆ ಬೇರೆ ಅವ್ರಿಗೆ ಯಾವತ್ತೂ ನಾನು ಡಬ್ಬಿಂಗ್ ಮಾಡಿರಲಿಲ್ಲ. ಅದು ವೆರಿ ಚಾಲೆಂಜಿಂಗ್ ಒಂದು ಟಾಸ್ಕ್ ಅದು. ಆಮೇಲೆ ನೋಡಿದೆ ಕೃಷ್ಣನ್ಗೆ ನನಗೆ ಅವ್ರು ಅಂದರು, ದೇವು ಒಂದು ಕೆಲಸ ಮಾಡಪ್ಪ, ಹೋಗಿ ಕೃಷ್ಣನ್ಗೆ ನೀನು ಟ್ರೈ ಮಾಡು ಅಂತಂದರು. ನನಗೆ ಸರ್ ಏನು ಹೇಳ್ತಾ ಇದ್ದೀರಾ ನೀವು, ನಿಮ್ಮ ಸಿನಿಮಾದಲ್ಲಿ ಆ ನಾರ್ದನ್ಗೆ ನನ್ನ ಕ್ಯಾರೆಕ್ಟರ್ಗೆ ನಾನು ವಾಯ್ಸ್ ಕೊಟ್ಕೊಳ್ಳೋದಕ್ಕೆ ನಾನು 2 ದಿವಸ ತೊಗೊಂಡಿದ್ದೆ ನಾನು. ಅಂದರೆ ಕರೆಕ್ಟಾಗಿ ಡಬ್ಬಿಂಗ್ ಆ ಸೆನ್ಸು ತುಂಬ ಕಷ್ಟ. ಡಬ್ಬಿಂಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಮಾತಿಗೆ ಆ ಲಿಪ್ಸಿಂಕ್ ಮಾಡಬೇಕು. ನಾವು ಮಾಡಿರೋ ಪಾತ್ರಕ್ಕೆ ಮಾಡ್ಕೋಬೇಕು ಅಂದರೆ ಎಷ್ಟೋ ಕಷ್ಟ ಇದೆ. ಆಮೇಲೆ ನಾವು ಒಂದು ಇಂಟೆನ್ಸಿಟಿನಲ್ಲಿ ಆ್ಯಕ್ಟ್ ಮಾಡಿರ್ತೀವಿ ಸ್ಕ್ರೀನಲ್ಲಿ, ಮತ್ತೆ ನೀವು ರಿಯಾಕ್ಟ್ ಮಾಡಬೇಕು ಅಂದಾಗ, ಮತ್ತೆ ಆ್ಯಕ್ಟ್ ಮಾಡಬೇಕು ಅಂದಾಗ ಆ ಪಾತ್ರದ್ದು ಹಾವಭಾವಗಳು ನೋಡಿಕೊಂಡು ವಾಯ್ಸ್ ಮಾಡ್ಯುಲೇಷನ್ ಕೊಡಬೇಕು ಅಂದಾಗ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆ ಇಂಟೆನ್ಸಿಟಿ ಎಮೋಷನ್ಸ್ ಎಲ್ಲ ಬರಲ್ಲ ವಾಯ್ಸಲ್ಲಿ. ಸೊ ಕೃಷ್ಣಂದು ಪಾಪ ಆ್ಯಕ್ಟ್ ಮಾಡಿರೋರು ಬೇರೆ, ನಂದು ಹೆಂಗೆ ಸರ್ ಸೂಟ್ ಆಗುತ್ತೆ, ನನಗೆ ಕಷ್ಟ ಆಗುತ್ತೆ ಅಂತ ನೀನು ಹೋಗಿ ಟ್ರೈ ಮಾಡು ಅಂತಂದರು. 2 ನಿಮಿಷದ ವಿಡಿಯೋಗೆ ಐ ಟುಕ್ 2 hours. ಅಂದರೆ ಆ ಸ್ಯಾಂಪಲ್ ಇಟ್ಟಿದ್ರು. ಆ ಸ್ಯಾಂಪಲ್ಗೆ ಅವರೆಲ್ಲ ತಲೆಮರೆಸಿಕೊಳ್ಳುವ ನಿರ್ಧಾರ ಮಾಡಿರಬಹುದು. ಯಾರಿಗೆ ಗೊತ್ತಾಗಲು ಸಾಧ್ಯ? ಎಷ್ಟು ಒಳ್ಳೆ ಸರ್ಕಸ್ ಮಾಡಿದ್ದೀನಿ ಅಂತಂದರೆ ಸಿಂಕೆ ಆಗ್ತಾ ಇಲ್ಲ. ಆಮೇಲೆ ಹಿಂದಿನಲ್ಲಿ ಬೇರೆ ಮೇ ಕಹಾ ಆತಾ ಹೂ ಓ ಕಹಾ ಆತಾ ಹೇ ಅವ್ರು ಏನೇನು ಮಾತಾಡ್ತಾ ಇರ್ತಾರೋ ಅದಕ್ಕೆ ನಾವು ಕನ್ನಡದಲ್ಲಿ ಬೇರೆ ಅದೇ ಥರ ಅಕ್ಷರಗಳನ್ನ ಹುಡ್ಕೊಂಡು ಈ ನಮಗೆ ಕನ್ನಡದಲ್ಲಿ ಏನು ಮೀನಿಂಗ್ ಬೇಕೋ ಆ ಭಾವ ಪ್ರಕಟ ಆಗಬೇಕು. ಅವ್ರ ಭಾಷೆಯದ್ದು ಅಕ್ಷರದ್ದು ಇದನ್ನು ಏನೋ ಮೂಮೆಂಟ್ನ ತಗೋಬೇಕು ಅಂದಾಗ ಎಷ್ಟು ಕಷ್ಟ ಆಗುತ್ತೆ. ಸೊ ಟೈಮಿಂಗ್ ಅಷ್ಟೇ ಇರಬೇಕು. ಆ ಟೈಮಿಂಗ್ನಲ್ಲಿ ನಮಗೇನು ಅರ್ಥ ಬರಬೇಕು ಅದು ಬರಬೇಕು. ಅವ್ರ ಭಾಷೆಗಳು ಅಂದಿದ್ದಾಗ ನಾವು ಅಂತಾನೆ ತಗೋಬೇಕು. ಓ ಅಂತ ತಗೊಂಡ್ರೆ ತಪ್ಪಾಗ್ಬಿಡುತ್ತೆ. ಇವಾಗ ಅಂದಿರ್ತಾರೆ, ನಾವು ಅಂದರೆ ಅಲ್ಲಿ ಲಿಪ್ಪೇ ಮ್ಯಾಚ್ ಆಗೋದಿಲ್ಲ. ಸೊ ಈ ಥರ ಒಂದು ಸಖತ್ ಟಫ್ ಟಾಸ್ಕು. ನಾನು ಹೇಳಿದೆ, ಸರ್ ಏನು ಸರ್ ಇದು ಈ ಥರ ಆಗ್ತಾ ಇದೆ, ನನಗೆ ಆಗಲ್ಲ ಸರ್ ಅಂದರೆ ನೀನು ಮಾಡು ಅಂತ ಅಂದರು. ಆಯಿತು, ಕೊನೆಗೆ 2 hour ತೊಗೊಂಡೆ, ನಾನು ಮಾಡಿದೆ. ಆಮೇಲೆ ಕಳಿಸಿದ್ರು ಚಾನಲ್ಗೆ ಈ ಥರದ್ದು. ಅದಕ್ಕೆ ಮುಂಚೆ ಒಂದು 10 ಎಪಿಸೋಡು ರೆಕಾರ್ಡ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಬೇರೆ ಯಾರೋ ಒಬ್ಬರು ಮಾಡಿದರು, ಕೃಷ್ಣನ್ಗೆ ಮಾಡಿದರು ಬೇರೆಯವರು. ಪ್ರಸಾರ ಆಗಿತ್ತು. ಅಲ್ಲಿ ಇನ್ನೂ ಪ್ರಸಾರ ಆಗಿರಲಿಲ್ಲ. ಸುಮ್ಮನೆ ಬ್ಯಾಂಕಿಂಗ್ ಮಾಡ್ಕೊಂಡಿದ್ರು ಒಂದು 10 ಎಪಿಸೋಡ್. ಬಟ್ ದೇ ವರ್ ನಾಟ್ ಹ್ಯಾಪಿ. ಅವ್ರಿಗೆ ಅಷ್ಟು ಸಮಾಧಾನ ಆಗಿರಲಿಲ್ಲ. ಆಮೇಲೆ ನಂದು ವಾಯ್ಸ್ ಓವರ್ ತೊಗೊಂಡ್ಬಿಟ್ಟು ಕಳಿಸಿದ್ರು ಚಾನಲ್ಗೆ. ಸೊ ಅವರು ಇಲ್ಲ ಇವ್ರ ಚಾನಲ್ ಮಾಡಿಸಿ ಕೃಷ್ಣನ್ಗೆ ಅಂತ ಅಂದರು. ಅಪ್ರೂವ್. ನಾನು ಅಲ್ಲೇ ಕೂತ್ಕೊಂಡಿದ್ದೆ. ನನಗೆ 2 ಥರ ಭಾವನೆ ಮನಸ್ಸಲ್ಲಿ. ಅಯ್ಯೋ ಕೆಲಸ ಇಲ್ಲ, ಬ್ಯಾಂಕಲ್ಲಿ ದುಡ್ಡಿಲ್ಲ, ಅಕೌಂಟಲ್ಲಿ ಒಂದು ಕೆಲಸ ಸಿಕ್ತು ಅಂತ ಖುಷಿ. ಫೋನ್ ಮಾಡು, ತಗೋ ಆನ್ಲೈನ್ ಕ್ಲಾಸಲ್ಲಿ ಮ್ಯೂಟಲ್ಲಿ ಇಟ್ಬಿಟ್ಟು ಇನ್ನೊಂದು 2 ಫೋನ್ ಇತ್ತು ನನ್ನ ಹತ್ರ. ನೋಡ್ರೋ ನನಗೆ ಈ ಥರ ಒಂದು ಆಪರ್ಚುನಿಟಿ ಸಿಕ್ಬಿಟ್ಟಿದೆ, ಒಳ್ಳೆ ಕಾಸು ಬಿಡು ಈ ಸಲ ಅಂತ ಅಂದ್ಕೊಂಡು. ಆಮೇಲೆ ಸರಿ ಒಪ್ಕೊಂಡ್ಬಿಟ್ಟಿದ್ದೀನಪ್ಪ. ಇವಾಗ ಇದು ಕೃಷ್ಣವಾಣಿಗೂ ಕೃಷ್ಣನ್ ಥರ ಬಿಹೇವ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇವಾಗ ಕೃಷ್ಣವಾಣಿ ಅಂತಂದರೆ ಸುಮ್ಮನೆ ಒಂದು ಪ್ರವಚನ ಹೇಳೋ ಥರ ಒಂದೇ ಪೇಸಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಕೃಷ್ಣನೇ ಪಾತ್ರ ಬಂದುಬಿಟ್ಟಾಗ ಅವನ ಹಾವಭಾವಗಳೆಲ್ಲ ಬೇರೆ ಆಗ್ಬಿಡುತ್ತೆ. ಅವ್ನು ಪ್ರೀಚಿಂಗ್ ಮಾಡೋದು ಬೇರೆ, ಕೃಷ್ಣನಾಗಿ ನಡ್ಕೊಳ್ಳೋದು ಬೇರೆ. ಇವಾಗ ಕೃಷ್ಣವಾಣಿ ಅಂತ ನೀವು ನೋಡಿರ್ತೀರಾ, ಸುಮ್ಮನೆ ಏನೋ ಒಂದು ಸಂದೇಶ ಕೊಡ್ತಾ ಇರ್ತಾರೆ ಹೊರಗಡೆ. ಕೃಷ್ಣ ಸಂದೇಶ ಉದಾಹರಣೆ ಅಂದರೆ ಸಂಬಂಧಗಳು ಹೇಗಿರಬೇಕು, ಹೆಂಡತಿ ಹೇಗಿರಬೇಕು, ಗಂಡ ಹೇಗಿರಬೇಕು, ಈ ಥರ ಸುಮ್ಮನೆ ಮಾತಾಡ್ಕೊಂಡು ಹೋಗೋದು ಅದು ಬೇರೆ. ಆದರೆ ಆ್ಯಸ್ ಕೃಷ್ಣ ಇನ್ನೊಂದು ಪಾತ್ರ ಜೊತೆ ಮಾತಾಡಬೇಕು, ಸಂಭಾಷಣೆ ಮಾತಾಡಬೇಕು ಅಂದಾಗ ಬೇರೆ ಥರ ಆಗ್ಬಿಡುತ್ತೆ ಅದು. ಅವನು ಅಂದಿರ್ತಾನೆ, ಅಂದಿರ್ತಾರೆ ಎಲ್ಲ. ಉಪದೇಶ ಕೊಡ್ಬೇಕಾದ್ರೆ ಕೂಕು ಕೆಮ್ಮು ಏನೂ ಇರೋದಿಲ್ಲ, ನೀಟಾಗಿ ಒಂದು ಲೈನಲ್ಲಿ ಹೋಗ್ತಿರುತ್ತೆ. ಸುಲಭ ಅದು ಮಾಡೋದು. ಅದೇ ಪಾತ್ರ ಪ್ರವೇಶ ಮಾಡಿದ ಮೇಲೆ, ಅದು ಸಂಭಾಷಣೆ ಸ್ಟಾರ್ಟ್ ಆದಮೇಲೆ ಕೆಮ್ಮಿಂದ ಹಿಡಿಬೇಕು, ಉಸಿರಿಂದ ಹಿಡಿಬೇಕು. ಅದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಅಂದ್ರೆ ಅದು ಸರಿ. ಆ ವರ್ಷನ್ ಸ್ಟಾರ್ಟ್ ಆದಮೇಲೆ ಪಲ್ಟಿ ಹೊಡೆದೆ. ಆಮೇಲೆ ನನಗೇನೇ ಬೇಜಾರಾಗೋಯ್ತು, ಏನಪ್ಪ ಇದು ಇಷ್ಟು ಕಷ್ಟ ಆಗ್ತಾ ಇದೆ ಅಂತ. ಒಂದು 3 ಎಪಿಸೋಡ್ವರೆಗೂ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ನೆಗೆಟಿವ್ ಕಮೆಂಟು. ಯಾರ್ದು ಕೃಷ್ಣಂದು ಚೆನ್ನಾಗಿಲ್ಲ ಅಂತ ಈ ಥರ ಬರ್ತಾ ಇತ್ತು. ಸೊ ಅದ್ರ 3 ಎಪಿಸೋಡ್ ರೆಕಾರ್ಡ್ ಆಗಿ ಟೆಲಿಕಾಸ್ಟ್ ಆಯಿತು. ಜನ ಬೈದ್ರು. ಈ ಬರೀ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇತ್ತು. ಚೆನ್ನಾಗಿಲ್ಲ, ಯಾರ್ದೋ ವಾಯ್ಸ್ ಇನ್ನೂ ತುಂಬ ಇಂಪ್ರೂವ್ ಆಗಬೇಕು, ಆ ಥರ ಈ ಥರ ಅಂತೆಲ್ಲ ಬರ್ತಿತ್ತು. ಆಮೇಲೆ ನಾನು ನಮ್ಮ ಕನ್ನಡ ಮೇಡಮ್ MR ಕಮಲಾ ಅಂತ ಅವ್ರ ಕವಯಿತ್ರಿ. ಆ್ಯಕ್ಚುಲಿ ಅವ್ರು ನಮ್ಮ ಕನ್ನಡ ಮೇಡಮ್ ಹಚ್ಚಿದೊಂದು ಹಣತೆ. ಹೌದು ಜಾಣೆ ಅಂತ ಕರಿತೀವಿ ನಾವು ಅವ್ರನ್ನೆಲ್ಲ. ಸೊ ಅವ್ರು ನಮ್ಮ ಕನ್ನಡ ಮೇಷ್ಟ್ರು. ನಾನು ಅವ್ರಿಗೆ ಕಾಲ್ ಮಾಡಿದೆ, ಮೇಡಮ್ ಏನು ಮಾಡೋದು ಈ ಥರ ಹೇಳಿ ಅಂತಂದು. ನೀನು ಮಾಡ್ತಾ ಇರೋ ಪರವಾಗಿಲ್ಲ. ಆಮೇಲೆ ಡಾಕ್ಟರ್ ಕರುಣಾ ವಿಜಯೇಂದ್ರ ಅಂತ ನನ್ನ ಮಾಸ್ಟರ್ ಡಿಗ್ರಿನಲ್ಲಿ ಅವರು ಆಂಗಿಕ ಅಭಿನಯ, ವಾಚಿಕ ಅಭಿನಯ ಪಾಠಗಳೆಲ್ಲ ಮಾಡಿ ಡಾಕ್ಟರ್ ಕರುಣಾ ವಿಜಯೇಂದ್ರ ಅಂತ. ಮೇಡಮ್ ಈ ಥರ ಒಂದು ಪ್ರಾಜೆಕ್ಟ್ ಬಂದಿದೆ ನನಗೆ,
ಎಲ್ಲ ಬೈತಾ ಇದ್ದಾರೆ ಮೇಡಮ್, ಏನು ಮಾಡೋದು ಅಂತಂದರೆ ಒಂದು ಕೆಲಸ ಮಾಡು, ಭಗವದ್ಗೀತೆನ ಹಿಂಗೆ ಮುಟ್ಬಿಟ್ಟು ನಮಸ್ಕಾರ ಮಾಡು, ನಾಟ್ಯಶಾಸ್ತ್ರನ ಓಪನ್ ಮಾಡು, ವಾಚಿಕಾಭಿನಯದ ಎಕ್ಸಸೈಸ್ಗಳೆಲ್ಲ ನೋಡಲ್ಲ ಏನೇನಿದೆ, ಕಾಕು ಸ್ವರ ವ್ಯಂಜನ ಇದೆಲ್ಲ ಓದ್ಕೊ, ಒಂದು ಸ್ವಲ್ಪ ಟ್ರೈ ಮಾಡು, ಬಾಯಿನ ಚೆನ್ನಾಗಿ ಓಪನ್ ಮಾಡಿ, ಥಿಯೇಟ್ರ್ ಆ್ಯಕ್ಟಿವಿಟೀಸ್ ಎಲ್ಲ ಗೊತ್ತಲ್ವ ನಿನಗೆ, ನಾಟಕ ಮಾಡಿದೆಲ್ವ ಇಷ್ಟು ವರ್ಷ, ಎಲ್ಲ ಪ್ರಾಕ್ಟೀಸ್ ಮಾಡಿ ಉಚ್ಚಾರಣೆ ಕರೆಕ್ಟಾಗಿ ಇಟ್ಕೋ ಹೋಗು ಅಂತ ಅಂದರು. ಆಮೇಲೆ ಸರಿ 2-3 ದಿವಸ ವರ್ಕೌಟ್ ಮಾಡಿದೆ ಅದ್ರ ಬಗ್ಗೆನೆ ಮಾಡಿಬಿಟ್ಟು ಕನ್ನಡ ಓದೋದು, ಕನ್ನಡ ಓದೋದು, ಸಂಸ್ಕೃತ ಓದೋದು, ಭಗವದ್ಗೀತೆದ ಶ್ಲೋಕಗಳು ಓದೋದು, ಆ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿರಬೇಕು ಅಂತ. ಒಂದು ಕಡೆ ಅಲ್ಪಸ್ವರ ಏನು ಆ ಥರ ಫಾಲ್ಟ್ ಬರಬಾರ್ದು, ಅಪಭ್ರಂಶ ಅಪಸ್ವರಗಳು ಆ ಥರದೆಲ್ಲ ಬರಬಾರ್ದು, ಹಂಗೆ ಪ್ರಾಕ್ಟೀಸ್ ಮಾಡು. ಸರಿ ಹೋದೆ, ರೆಕಾರ್ಡ್ ಆಯಿತು. ಒಂದು 3-4 ಎಪಿಸೋಡ್ ಆದಮೇಲೆ ಎಲ್ಲ ಪಾಸಿಟಿವ್ ಕಾಮೆಂಟ್ಸು, ಯಾರ್ದು ಇಷ್ಟು ಚೆನ್ನಾಗಿದೆ. ಸಡನ್ನಾಗಿ ವಾಯ್ಸ್ ಟೋನು ಕೂಡ ಚೇಂಜ್ ಆಗೋಗಿತ್ತು ನನಗೆ ಅಭ್ಯಾಸ ಮಾಡಿದ್ದಕ್ಕೆ. ಆಮೇಲೆ ಏನೋ ಕ್ರಿಶ್ಚಿಯನ್ ವಾಯ್ಸ್ ಕೊಡ್ತಾರೆ, ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡಕ್ಕೆ ಶುರುವಾಯ್ತಾವ. ಅದೊಂದು ಟ್ರೆಂಡ್ ಸ್ಟಾರ್ಟ್ ಆಯ್ತು ಅವಾಗ. ಏನೋ ಆ ಟೈಮಲ್ಲಿ ಆನ್ಲೈನ್ ಇಂಟರ್ವ್ಯೂಗಳು ತಗೊಳ್ಳೋದು, ಈ ಥರದ್ದೆಲ್ಲ ಸ್ಟಾರ್ಟ್ ಆಗೋಗಿತ್ತು. ಆಮೇಲೆ ಯಾರು ಕ್ರಿಶ್ಚಿಯನ್ ವಾಯ್ಸ್ ಕೊಡ್ತಾ ಇರೋದು ಅಂದಮೇಲೆ ನನ್ನ ಸ್ಟೂಡೆಂಟ್ಸೇ, ನಾನು ಆನ್ಲೈನ್ ಕ್ಲಾಸಲ್ಲಿ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ, ನನ್ನ ಸ್ಟೂಡೆಂಟ್ಸೇ ಕನ್ನಡದಲ್ಲಿ ಮಹಾಭಾರತ ಬರ್ತಾ ಇದೆ ಕಣ್ರೋ, ಇವತ್ತು ಕ್ರಿಶ್ಚಿಯನ್ ಎಂಟ್ರಿ ಬಂದ್ರೋ, ಹೋಗೋಣ ಸರ್, ಬೇಗ ಬಿಟ್ಬಿಡಿ ಸರ್ ಕ್ಲಾಸು, ನಮಗೆ ಇವತ್ತು ಕ್ರಿಶ್ಚಿಯನ್ ಎಂಟ್ರಿ ಅಂತೆ. ಆಮೇಲೆ ಫೋನಲ್ಲಿ ಸರ್ ಕನ್ನಡದಲ್ಲಿ ಬರ್ತಾ ಇದೆ ಸರ್, ಆ ಕೃಷ್ಣಂದು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಗೊತ್ತಾ ಸರ್, ಮಾತುಗಳು ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ ಸರ್ ಅಂತಂದರೆ, ನಾನು ಏನು ಮಾತಾಡಿದ್ರೆ ಸೈಲೆಂಟಾಗಿ ಸುಮ್ಮನೆ ಇದ್ದೆ. ಒಂದು 3-4 ಮಂತ್ಸ್ ಆಯಿತು. ಆಮೇಲೆ ಹೇಳಿದೆ, ಕೃಷ್ಣಂಗೆ ನಾನೇ ಕಣ ವಾಯ್ಸ್ ಕೊಟ್ಟಿರೋದು ಅಂತ. ಆಮೇಲೆ ನನ್ನ ಫ್ರೆಂಡು ಒಂದು ವಿಡಿಯೋ ಮಾಡಿಸಿದ್ರು, ಯಾವುದೋ ಒಂದು ಆ್ಯಪ್ ಇತ್ತು ಸರ್, ಅದು ಯಾವುದೋ ಅಂತ ಗೊತ್ತಿಲ್ಲ ನನಗೆ, ಕೃಷ್ಣಂದು ಒಂದು ಕಡೆ ನಂದು ಒಂದು ಕಡೆ, ನನ್ನ ಕೈನಲ್ಲಿ ಅದೇ ಟೈಮಿಂಗ್ಗೆ ಡೈಲಾಗ್ ಹೇಳಿಸ್ಬಿಟ್ಟು ವಾಯ್ಸ್ ಸಿಂಕ್ ಮಾಡ್ಬಿಡೋದು. ನಾನು ಡಬ್ ಮಾಡೋ ಥರ ಹೇಳ್ತಿದ್ದೆ, ಪಕ್ಕದಲ್ಲಿ ಕೃಷ್ಣಂದು ಅವನದು ಯದಾ ಹಿ ಧರ್ಮಸೆ ಡೈಲಾಗ್ ಹೇಳ್ತಿರೋದು. ಅದು ಒಂದು ಅವ್ನು ನನಗೆ ಹೇಳ್ಕೊಟ್ಟ, 2 ಮಾಡ್ದ ಪಾಪ ನನಗೋಸ್ಕರ ಅವನು, ಆದಿ ಅಂತ ಮಾಡಿಕೊಟ್ಟ. ಸುಮ್ಮನೆ ಹಿಂಗೆ ನಾನು ತಮಾಷೆಗೆ ಏನಕ್ಕೋ ಸುಮ್ಮನೆ ನಾನು ಹಾಕೋಣ ಅಂತ ಅಂದ್ಬಿಟ್ಟು ಪೋಸ್ಟ್ ಹಾಕಿದೆ. ಅರ್ಧ ಗಂಟೆನಲ್ಲಿ 5 ಲಕ್ಷ ವ್ಯೂಸು, ಗಂಟೆಗೊಂದು ಮಿಲಿಯನು, ಅರ್ಧ ಗಂಟೆ 5 ಲಕ್ಷ ವ್ಯೂಸು, ಅದೆಷ್ಟೋ ಶೇರ್ಸು, ಅದು ಹೆಂಗೆಂಗೋ ಹೋಗ್ಬಿಟ್ಟು. ಆಮೇಲೆ ನಾನು ಹೇಳಿದ್ನಲ್ಲ ಆವಾಗಲೇ, ಏನೋ ನನಗೆ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ನೀವೇನೇ ಕೃಷ್ಣಂಗೆ ವಾಯ್ಸ್ ಕೊಡ್ತಾ ಇರೋದು ಅಂತ. ಆಮೇಲೆ ನಮ್ಮ ಟೀಚರ್ಸ್ ಎಲ್ಲ ನನ್ನ ಶಿಷ್ಯ ಈ ಥರ ಕೃಷ್ಣಂದು ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ, ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ನಮ್ಮ MR ಕಮಲಾ ಮ್ಯಾಮ್ ಅವ್ರು ಫೇಸ್ಬುಕ್ಕಲ್ಲಿ ಹಾಕ್ಕೊಂಡ್ರು. ಅವ್ರ ಕಾಂಟ್ಯಾಕ್ಟ್ಸಿಂದ ತುಂಬ ಹಂಗೆ. ಆಮೇಲೆ ಇಂಟರ್ವ್ಯೂಗಳು ಆ ಚಾನಲ್ನಲ್ಲಿ TV5 ಇಂಟರ್ವ್ಯೂ ಅವ್ರು ಕರೆಯೋದು, ಅವ್ರ ಇಂಟರ್ವ್ಯೂ ಬಂದು ಕರೆಯೋದು, ಈ ಥರದ್ದೆಲ್ಲ ಸ್ಟಾರ್ಟ್ ಆಗೋಯ್ತು. ಫಸ್ಟ್ ಒಂದು ಲಾಕ್ಡೌನ್ ಮುಗ್ದಿತ್ತು, ಫಸ್ಟ್ ವೇವ್ ಮುಗ್ದಿತ್ತು. ಆವಾಗ ಮಹಾಭಾರತದ ಆ್ಯಕ್ಚುಲಿ ಕಂಪ್ಲೀಟ್ ಆಗಿತ್ತು, ಫುಲ್ಲು ಟೆಲಿಕಾಸ್ಟ್ ಮುಗಿದೋಗಿತ್ತು. ಎಲ್ಲ ಟೆಲಿಕಾಸ್ಟು 1 ರೌಂಡ್ ಮುಗ್ದಿತ್ತು, 2 ರೌಂಡ್ 3 ರೌಂಡ್ ಹಾಕಿ ಚಚ್ತಾ ಇದ್ರು ಸರ್. ಸೊ ಮುಗ್ದಿತ್ತು. ಆಮೇಲೆ ಎಲ್ಲಿ ಹೋದ್ರೂ ಈ TV5 ಬಂದ್ಬಿಟ್ಟಿದ್ದರಿಂದ TV5 ಇಂಟರ್ವ್ಯೂ ಬಂದಿತ್ತು. ನಮ್ಮ ಬಾಹುಬಲಿ ಅಂತ ಕಾರ್ಯಕ್ರಮ, ಅದರಲ್ಲಿ ತಗೊಂಡಿದ್ರು. ಅದು ಫೋನ್ ಮಾಡಿ ಎಲ್ಲರೂ ಏನೋ ನಮ್ಮೂರಿಗೆ ಬನ್ನಿ, ಈ ಥರ ನಮ್ಮದು ಕೃಷ್ಣನ್ ಟೆಂಪಲ್ ಇದೆ, ನಮ್ಮೂರಿಗೆ ಬನ್ನಿ ಅಂತ ಅನ್ನೋದು. ಆಮೇಲೆ ಗೊಲ್ಲರದ ಕಮ್ಯುನಿಟಿ ಒಂದಿರುತ್ತಲ್ಲ, ಅವರು ನಮ್ಮ ಯಾದವಾಸು, ನಮ್ಮ ಊರಲ್ಲಿ ದೊಡ್ಡ ಹಬ್ಬ ಆಗುತ್ತೆ ಕೃಷ್ಣನ್, ಅದಕ್ಕೆ ಬನ್ನಿ ನೀವು ಅಲ್ಲಿ ಬಂದು ನಿಮ್ಮ ಕೃಷ್ಣಂದು ಮಾತೆಲ್ಲ ಮಾತಾಡಿ ಅಂತ ಅನ್ನೋದು. ಆಮೇಲೆ ಎಲ್ಲಿ ಪ್ರೋಗ್ರಾಮ್ಗೆ ಹೋದ್ರೂ ನನಗೆ ಒಂದು 4 ಡೈಲಾಗ್ ಹೇಳ್ಬಿಡಿ ದೇವು. ಆಮೇಲೆ ರಂಗಪ್ರವೇಶಕ್ಕೆ ಹೋದ್ರು, ಭರತನಾಟ್ಯ ರಂಗಪ್ರವೇಶಕ್ಕೆ ಹೋದ್ರೂ ಪಾಪ ಎಷ್ಟು ಚೆನ್ನಾಗಿ ಕಾಂಪಿರಿಂಗ್ ಮಾಡ್ತಿರ್ತಾರೆ. ಈಗ ಮಹಾಭಾರತ ಧಾರಾವಾಹಿ ಖ್ಯಾತಿಯ ಶ್ರೀಕೃಷ್ಣ ಅವರು ಬಂದಿದ್ದಾರೆ ದೇವು ರೂಪಾಂತರ, ಅವರಿಂದ 2 ಡೈಲಾಗ್ ಅನ್ನೋರು. ನಾನಲ್ಲಿ ಅಲ್ಲ ಡಾನ್ಸ್ ಪ್ರೋಗ್ರಾಮ್ ನೋಡೋಕೆ ಹೋಗಿದ್ದೀನ, ಇಲ್ಲ ನಾನು ಮಹಾಭಾರತ ಡೈಲಾಗ್ಗಳು ಹೇಳೋಕೆ ಹೋಗಿದ್ದೀನ, ಎಲ್ಲಿಗಾದ್ರೂ ಹೋಗ್ಲಿ, ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಹೋದ್ರು ನಮಗೆ ಕೃಷ್ಣನ್ ಧ್ವನಿ ಬಂದಿದ್ದಾರೆ, ಕರ್ನಾಟಕದ ಕೃಷ್ಣ ಬಂದಿದ್ದಾರೆ ನೋಡಿ, ಅವ್ರ ಕೈನಲ್ಲಿ ಈಗ 2 ಡೈಲಾಗ್ ಅನ್ನೋರು. ಇದೇನೇ ಸ್ಟಾರ್ಟ್ ಆಗೋಯ್ತು ಅವಾಗ. ಆಮೇಲೆ ಅದರಿಂದ ಎಷ್ಟೊಂದು ಪ್ರೋಗ್ರಾಮ್ಸು ನನಗೆ ಡಾನ್ಸ್ ಪ್ರೋಗ್ರಾಮು ಸಿಗೋದು. ಡಾನ್ಸ್ ಮಾಡೋದಕ್ಕಿಂತ ನೀವು ಡೈಲಾಗ್ಗಳು ಹೇಳಿ ಅನ್ನೋರು. ನಾನು ಆ್ಯಕ್ಚುಲಿ ಭರತನಾಟ್ಯಂ ಡಾನ್ಸರು. ಆ ಆಪರ್ಚುನಿಟಿಗಳು ಪಾಪ ಕರಿಯೋರು ಪೇಮೆಂಟ್ ಕೊಟ್ಟು ಡಾನ್ಸ್ಗಿಂತ ಡೈಲಾಗ್ಗಳು ಜಾಸ್ತಿ ಹೇಳ್ಸೋರು. ಸೊ ಈ ಥರ ಸ್ಟಾರ್ಟ್ ಆಯಿತು. ಆಮೇಲೆ ಯಾರ್ದಾದ್ರೂ ಮನೆಗೆ ಹೋದರೆ ಕೃಷ್ಣನ್ ನೋಡ್ದಂಗೆ ನೋಡೋದು, ಬಂದಿದ್ದಾರೆ ಮಹಾನ್ ಭಾವರು, ಕೂತ್ಕೊಳ್ಳಿ, ನೀವೆಷ್ಟು ಪುಣ್ಯ ಮಾಡಿದ್ದೀರಾ, ಕೃಷ್ಣನ್ಗೆ ನೀವು ವಾಯ್ಸ್ ಓವರ್ ಮಾಡಿದ್ದೀರಾ. ಆಮೇಲೆ ನಾವು ಹಿಂದಿದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ, ಕನ್ನಡದ ಬಂದ ಮೇಲೇ ನಮಗೆ ಮಹಾಭಾರತ ಕೃಷ್ಣನ್ ಸಂದೇಶಗಳು ಇಷ್ಟು ಚೆನ್ನಾಗಿರುತ್ತೆ, ನಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆ ಆಗಿದೆ ನಾವು ಮಹಾಭಾರತ ಧಾರಾವಾಹಿ ನೋಡಿ ಅಂತೆಲ್ಲ ಹೇಳಿದ್ದಾರೆ. ತುಂಬ ಜನ ಹೇಳಿದ್ದಾರೆ, ಆ ಮಹಾಭಾರತ ಧಾರಾವಾಹಿ ನೋಡಿನೇ ನಾವು ತುಂಬ ಜನ ಬದಲಾಗಿದ್ದೀವಿ, ಕೃಷ್ಣನ್ ಮಾತು ಕೇಳಿನೇ ತುಂಬ ಜನ ನಾವು ಬದಲಾಗಿದೆ, ನಮ್ಮ ಜೀವನ ಶೈಲಿನೇ ಬದಲಾಗಿದೆ. ನಮ್ಮ ಡೈರೆಕ್ಟ್ರೇ ಹೇಳಿದ್ರು, ನಾಗೇಶ್ ಸರ್, ಮಹಾಭಾರತ ಡಬ್ಬಿಂಗ್ ಎಲ್ಲ ಮುಗಿಸ್ಕೊಂಡ್ಮೇಲೆ ನನ್ನಲ್ಲಿ ತುಂಬ ಚೇಂಜಸ್ ಬಂದಿದೆ ಅಂತ. ಆಮೇಲೆ ಕೆಲವರು ಮನೆ ಕರೆದ್ಬಿಟ್ಟು ಪ್ರಸಾದ ಎಲ್ಲ ಮಾಡಿ, ಕೃಷ್ಣನ್ ಪ್ರಸಾದ ಎಲ್ಲ ಮಾಡಿಬಿಟ್ಟು, ಕೃಷ್ಣ ಒಂದು ವಿಡಿಯೋ ಇದೆ ತೋರಿಸ್ತೀನಿ ನಿಮಗೆ,
ಕೃಷ್ಣ ಮಾಧವ ಅಂತ ಎಲ್ಲ ಹತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ನನ್ನ ಮುಂದೆ ಕೈ ಜೋಡಿಸ್ಕೊಂಡು ಪ್ರಾರ್ಥನೆ ಮಾಡೋದು, ಆಮೇಲೆ ಸ್ವೀಟ್ಗಳೆಲ್ಲ ಕೊಡೋದು. ಆಮೇಲೆ ನನಗಿನ್ನ ಚಿಕ್ಕವನಪ್ಪ, ನೀನು ಏನು ಬೇಜಾರು ಮಾಡ್ಕೋಬೇಡ, ನಾನು ನಿನ್ನ ಕಾಲಿಗೆ ನಮಸ್ಕಾರ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ದೊಡ್ಡವರು ಏಜ್ ಆಗಿರೋರೆಲ್ಲ. ಆಮೇಲೆ ಈ ಮೈಸೂರು ಹತ್ರ ಮಂಡ್ಯದಲ್ಲಿ ಎಲ್ಲೋ ಹೋದ್ವಿ. ಮನೆಯಲ್ಲಿ ಕೂತಿದ್ರೆ ಈ ಮಕ್ಕಳೆಲ್ಲ ಇರ್ತಾರಲ್ಲ, ಚಿಕ್ಕ ಮಕ್ಕಳೆಲ್ಲ, ಅವಾಗ ರಾಧಾಕೃಷ್ಣ ಮಹಾಭಾರತ ಎಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಬಿಡೋದು. ನನ್ನ ವಾಯ್ಸ್ ಕೇಳಿಸಿದ ತಕ್ಷಣ ಓಡ್ ಬಂದ್ಬಿಟ್ಟು ಹಿಂಗೆ ಫೋನ್ ಹಿಡ್ಕೊಂಡು ಹಿಂಗೆ, ಕೃಷ್ಣ ನೀವೇ ಅಲ್ವಾ ವಾಯ್ಸ್ ಕೊಟ್ಟಿರೋದು ಅಂತ ಅಂದರೆ, ನಾನು ನಮ್ಮ ಪಕ್ಕದಲ್ಲಿ ಏನಪ್ಪ ಇವ್ರು ಇಲ್ಲೇನು ನ್ಯೂಸ್ ಮಾಡ್ತಾರೋ ಗೊತ್ತಿಲ್ವ ಅಂತಂದರೆ, ಅಜ್ಜಿ ಕೃಷ್ಣನಿಗೆ ಇವರೇ ವಾಯ್ಸ್ ಕೊಟ್ಟಿರೋದು, ಇಲ್ಲಿ ಬನ್ನಿ ಅಂತಂದರೆ, ಹೌದೇನ್ರೋ ಬೀಳ್ರ ಕಾಲ ಮೇಲೆ ಅಂತ ಫ್ಯಾಮಿಲಿನೇ ಬಂದು ನಮಸ್ಕಾರ ಮಾಡ್ಕೊಳ್ಳೋದು. ನಾನು ಯಾಕಪ್ಪ ಈ ಥರ ಮಾಡ್ತಾರೆ, ನನಗೆ ಇಷ್ಟು ಒಂಥರ ಮುಜುಗರ ಆಗುತ್ತಲ್ಲ ಇವ್ರ ಕೈನಲ್ಲಿ. ಆಮೇಲೆ ಕೃಷ್ಣ ಅಂತ ಕರೆಯೋದು, ಇದೆಲ್ಲ ಕೆಲವು ಇನ್ಸಿಡೆಂಟ್ಸ್ ಎಲ್ಲ ತುಂಬ ಒಂಥರ ಪ್ರೆಷಿಯಸ್ ಇನ್ಸಿಡೆಂಟ್ಸು. ವೃದ್ಧರೆಲ್ಲ ಬೇರೆ ದೇಶದಲ್ಲಿ ಸೆಟ್ಲ್ ಆಗಿರೋರೆಲ್ಲ ಇದನ್ನು ಈ OTT ಅದೇನೋ ಈ ಥರ ಬೇರೆ ಅದು ಬರ್ತಲ್ಲ, ಆ ಥರದ್ದೆಲ್ಲ ನೋಡ್ಕೊಂಬಿಟ್ಟು ನನಗೆ ಮೆಸೆಂಜರ್ನಲ್ಲಿ ಕಾಲ್ ಮಾಡೋರು, ಕಣ್ಣಲ್ಲೆಲ್ಲ ನೀರು ಹಾಕ್ಕೊಂಡು, ನಂಗೆ ತುಂಬ ಮನಸ್ಸಿಗೆ ಮುಟ್ಟಿದೆ ನೀನು ಮಾತಾಡ್ತಾ ಇರೋದು ಅಂತ. ನನಗೆ ಟೆಕ್ನಿಕ್ಸ್ ಎಲ್ಲ ಅಷ್ಟು ಗೊತ್ತಿರಲಿಲ್ಲ ಸರ್. ಆ್ಯಕ್ಚುಲಿ ನನಗೆ ಡಬ್ಬಿಂಗ್ ಟೆಕ್ನಿಕ್ ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ನನಗೇನು ಬರುತ್ತೆ, ನನಗೊಂದು ಕೆಲಸ ಸಿಕ್ಕಿದೆ, ನಾನು ಮಾಡಬೇಕು ಅದನ್ನು ಶ್ರದ್ಧೆಯಿಂದ ಅಷ್ಟೇ. ಅಲ್ಲಿ ಇಳ್ತಾ ಮಾಡಬೇಕು, ಇಲ್ಲಿ ಇಳಿಸ್ಬೇಕು, ಅಲ್ಲಿ ಹತ್ತಬೇಕು, ಇದನ್ನ ಇದೇ ಲೈನಲ್ಲಿ ಹೇಳ್ಬೇಕು, ಹಿಂಗೆ ಫೀಲ್ ಕೊಡಬೇಕು, ಏನೂ ಇಲ್ಲ ಸರ್. ಆ ಥರದ್ದು ಏನೂ ಗೊತ್ತಿಲ್ಲ. ಅಲ್ಲಿ ಪಿಕ್ಚರ್ ನೋಡಿದ್ರೆ, ಅಲ್ಲಿ ಚಿತ್ರ ನೋಡಿದ್ರೆ ನನಗೆ ಏನು ಅನಿಸುತ್ತೆ, ಶುದ್ಧವಾಗಿ ಅದೇನು ಬರುತ್ತೋ ಅವನೇ ಕೃಷ್ಣನೇ ಮಾಡಿಸ್ಕೊಂಡಿರೋದು. ನನ್ನ ಬುದ್ಧಿ ಯೋಚನೆ ಮಾಡಿ, ನನ್ನ ಬುದ್ಧಿ ಬಳಸಿ ನಾನು ಏನೂ ಮಾಡಿಲ್ಲ. ಎಲ್ಲ ತಾನಾಗಿರೋದು, ಅದು ಒಂದು ನ್ಯಾಚುರಲ್ ಪ್ರೊಸೆಸ್ ಅಂತ ಹೇಳ್ಬೋದು. ಸೊ ಆ ಥರ ಒಂದು ಜರ್ನಿನಲ್ಲಿ ಇದಾಯಿತು. ಗಿರೀಶ್ ವಿ ಗೌಡ ಅಂತ ಅವರು, ಇವಾಗ ನಾವೇನು ಕೂತಿದ್ದೀವಿ ಇದು ಆ್ಯಕ್ಟ್ರೆಸ್ ಅಖಾಡ, ಇದರ ಮಾಲೀಕರವರು. ಸುಮ್ಮನೆ ಹಿಂಗೆ ಬಂದೆ, ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿರೋದು, ಹಿಂಗೆ ಬಂದೆ. ಮಾತಾಡಿದ್ರು, ಸರ್ ನೀವು ಭರತನಾಟ್ಯಂ ಡಾನ್ಸರ್ ಅಂತೆ, ನಮ್ಮ ಸ್ಟುಡಿಯೋದಲ್ಲಿ ಏನಾದರೂ ಕ್ಲಾಸಸ್ ತೊಗೊಳಕ್ಕಾಗತ್ತಾ ಅಂತ ಅಂದರು. ನೋಡ್ತೀನಿ ಸರ್, ಇವಾಗೇನೋ ಕರೋನಾ ಇನ್ನೊಂದು ವೇವ್ ಇದೆಯಂತಲ್ಲ, ನಮಗೆ ಗೊತ್ತಿಲ್ಲ, ಫಸ್ಟ್ ವೇವ್ ಮುಗಿದಿತ್ತು, ವೇವ್ ಇದೆಯಂತೆ. ಈ ಕೃಷ್ಣ ಅಂತ ಫೇಮಸ್ ಆಗಿದೆ, ಫುಲ್ ಫೇಮಸ್ ಆಗೋಗಿತ್ತು ಅಷ್ಟರೊಳಗಡೆ. ಆಯಿತು ಸರ್, ನಾನು ಹೇಳ್ತೀನಿ ಅಂತ ಬಂದೆ. ಆಮೇಲೆ ಅವರು ವೀಡಿಯೋನ ನಾನು ಸುಮ್ಮನೆ ಸ್ಟೇಟಸ್ಗೆ ಹಾಕ್ಕೋತಾ ಇದ್ದೆ ಅವಾಗವಾಗ ವೀಡಿಯೋ ಇದ್ರದ್ದು. ಸರ್ ನೀವೇ ಸರ್ ಕೃಷ್ಣಂಗೆ ವಾಯ್ಸ್ ಕೊಟ್ಟಿರೋದು, ನಾವು ಕೃಷ್ಣನ್ ಪರಮ ಭಕ್ತರು ಸರ್ ಅಂತ ಅಂದ್ಬಿಟ್ಟು, ನನ್ನ ಲೈಫಲ್ಲಿ ಪೃಥ್ವಿ, ಗಿರೀಶ್ ವಿ ಗೌಡ ಮಾಸ್ಟ್ರು, ಅವ್ರ ವೈಫು ಅನ್ಸೂಯ ಗಿರೀಶ್ ಅವರು, ಇಷ್ಟು ಕ್ಲೋಸ್ ಫ್ರೆಂಡ್ಶಿಪ್ಪು. ನಮ್ಮ ಪದ್ಮ ಅಕ್ಕ ಇದ್ದಾರೆ, ರಕ್ಷಾ ಅಕ್ಕ ಇದ್ದಾರೆ, ನಮ್ಮ ಟೀಚರ್ಸ್ ಇದ್ದಾರೆ. ಇವರೆಲ್ಲ ನನ್ನ ಚಿಕ್ಕವಾಗಿಂದ ನಾನು ಅವ್ರ ಜೊತೆ ಬೆಳ್ಕೊಂಬಂದಿದ್ದೀನಿ. ಈ ಒಂದು ಟೈಮ್ನಲ್ಲಿ, ಈ ಕರೋನಾ ಟೈಮ್ನಲ್ಲಿ ಅಷ್ಟು ಒಳ್ಳೆ ಫ್ರೆಂಡ್ಸು, ನಮ್ಮ ಮನೆಯವ್ರ ಥರನೇ ಟ್ರೀಟ್ ಮಾಡೋ ಅಂಥ ಒಂದು ಫ್ರೆಂಡು ಅಂತಂದರೆ ಗಿರೀಶ್ ಮಾಸ್ಟ್ರು. ನಂಗೆ ಹುಷಾರಿಲ್ದಿದ್ದಾಗ ಪಾಪ ಕರ್ಕೊಂಡೋಗಿ ಮಗುಗೆ ಹೆಂಗೆ ಟ್ರೀಟ್ ಮಾಡ್ತಾರೆ, ಶುಶ್ರೂಷೆ ಮಾಡ್ತಾರೆ ಮಗುಗೆ, ಆ ಥರ ನೋಡ್ಕೊಂಡಿದ್ದಾರೆ ಗಿರೀಶ್ ಮಾಸ್ಟರ್ ನನಗೆ. ನಾನು ಅವರ ಒಂದು ಋಣನ ಯಾವತ್ತೂ ಏನು ತೀರಿಸೋದಕ್ಕಾಗೋದಿಲ್ಲ. ಅಷ್ಟು ಪ್ರೀತಿಯಿಂದ ಅವ್ರ ಮನೆ ಮಗು ಥರನೇ ನೋಡ್ಕೊಂಡಿದ್ದಾರೆ ಮಾಸ್ಟ್ರು. ನಾನು ಅವ್ರ ಹತ್ರ ಜಿಮ್ ಸ್ಟೂಡೆಂಟ್ ಆ್ಯಕ್ಚುಲಿ, ಬಂದು ಸೇರಿಕೊಂಡೆ. ನಾನು ಸ್ವಲ್ಪ ಏನು ಫಿಟ್ ಆಗೋಣ, ಯಾಕಂದರೆ ಸಿನಿಮಾಗಳೆಲ್ಲ ಮಾಡ್ಕೊಂಡು ಬಂದು ನನಗೆ ಸ್ವಲ್ಪ ಆಫರ್ಸ್ ಎಲ್ಲ ಕಮ್ಮಿ ಆಯಿತು. ನಾನು ಫೋಕಸ್ ಮಾಡಿಲ್ಲ ಅಷ್ಟೇನೆ. ಬುಲ್ಬುಲ್ ಎಲ್ಲ ಮಾಡಿದ್ದೀನಿ. ಬುಲ್ಬುಲ್ಲು, ರಾಜರಥ, ಉದ್ದೇಶ್ಯ, MMCH, ರಾಗಿಣಿ ದ್ವಿವೇದಿ ಜೊತೆ ಅವ್ರ ಜೊತೆ ಎಲ್ಲ ಸಿನಿಮಾ ಮಾಡಿದ್ದೀನಿ. ಬುಲ್ಬುಲಲ್ಲಿ ಸಿಹಿ ಕಹಿ ಚಂದ್ರು ಸರ್ದು ಅವ್ರದ್ದು ಜೂನಿಯರ್ ಪಾದ, ಅವ್ರ ಕಾಲೇಜ್ ಡೇಸ್ ಅಲ್ಲಿ ನೋಡಿ, ಫಸ್ಟ್ ಸೀನ್ ಅಲ್ಲೇ ಬರ್ತೀನಿ ನಾನು. ಬರೀ ಫೋಟೋಗ್ರಾಫ್ ಅಲ್ಲಿ ಮುಗ್ದಾಗ ಸ್ನೇಹ ಅಲ್ಲ ಕಣ, ಬದುಕಿರೋ ದಿನ ಕಷ್ಟ ಸುಖ ಹಂಚ್ಕೊಂಡು ಬದುಕೋ ಸ್ನೇಹ ಆಗ್ಬೇಕು. ಅವ್ರ ಕಾಲೇಜ್ ಡೇಸ್ ಅಲ್ಲಿ ಕಾಲೇಜ್ ಬಾಯ್, ಓಕೆ, ಅವ್ರ ಕ್ಯಾರೆಕ್ಟರ್ದು ಹೀಗೆ ಪಾತ್ರ ಸಿಗೋದು. ಪುಟ್ ಪಾತ್ರ ಸಿಗೋದು. ಪುಟ್ ಪಾತ್ರ ಸಿಗ್ತಾ ಇರೋದು. ಆಮೇಲೆ ಸುಮ್ಮನೆ ಹಾಗೆ ಮಾಡ್ಕೊಂಬರ್ದು, ಡ್ಯಾನ್ಸಲ್ಲಿ ಎಲ್ಲೋ ಜಾಸ್ತಿ ಇದ್ದಿದ್ದು, ಸಿಕ್ಕದಾಗೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೆ. ಆಮೇಲೆ ನನಗೂ ಅಂತ ಅನ್ನಿಸ್ತು, ಏನೋ ಡ್ಯಾನ್ಸ್ ಒಂದೇ ಸಾಕಾಗಲ್ಲ, ಹುಡುಗಿರಂತ ಅಂದರೆ ಡ್ಯಾನ್ಸ್ಗೆ ಮಕ್ಕಳನ್ನೆಲ್ಲ ಜಾಸ್ತಿ ಕಳಿಸ್ಬಿಡ್ತಾರೆ. ಹೆಣ್ಮಕ್ಳ ಹತ್ರ ಭರತನಾಟ್ಯ ಜಾಸ್ತಿ ಕಲಿಯೋದೇನೆ ಹುಡುಗಿರಾಗಿರೋದ್ರಿಂದ, ಹುಡುಗರು ಅಂತ ಅಂದಾಗ ಸ್ವಲ್ಪ ಹೆದರ್ಕೋತಾರೆ, ಇವ್ರು ಹೆಂಗೋ ನೇಚರ್ ಹೆಂಗೋ ಅಂತ. ಸೊ ನನಗೆ ಆ ಒಂದು ಸಿಚುವೇಶನ್ ನನ್ನ ಒಂದು ಲೈಫ್ ಸ್ಟ್ರೀಮಲ್ಲಿ ಬಂತು. ನನಗೆ ಸಾಕಾಗಲ್ಲ, ಡ್ಯಾನ್ಸ್ ಒಂದೇ ಸ್ಟ್ರೀಮ್ ಸಾಕಾಗಲ್ಲ, ನಾನು ಆ್ಯಕ್ಟಿಂಗೂ ಕಲ್ತಿರೋದ್ರಿಂದ ನಾನು ಸೀರಿಯಲ್ ಮಾಡಬೇಕು, ಸಿನಿಮಾ ಮಾಡಬೇಕು ಅಂತ ಬಂತು. ಸೊ ಆ ಬುಲ್ಬುಲ್ ಮಾಡಿದ್ನಲ್ಲ, ಅದ್ರ ಜೊತೆ ಸರಿ ನಾನು ಶುರು ಮಾಡಿದೆ. ನನ್ನ ಹತ್ರ ಕಾಂಟ್ಯಾಕ್ಟ್ಸ್ ಎಲ್ಲ ಇತ್ತು, ನಾನೇ ಅಪ್ರೋಚ್ ಮಾಡ್ತಿರ್ಲಿಲ್ಲ. ಆಮೇಲೆ ನಮ್ಮ ಟೀಮಲ್ಲಿ, ರೂಪಾಂತರದ ಟೀಮಲ್ಲೇನೇ ತುಂಬ ಜನ ನನ್ನ ಸಜೆಸ್ಟ್ ಮಾಡಿದ್ರು, ಹೋಗು ಅವಳೇ ಒಂದು ಕ್ಯಾರೆಕ್ಟರ್ ಇದೆ ಮಾಡು, ನಾನು ನಿನ್ನ ನಂಬರ್ ಕೊಟ್ಟಿದ್ದೀನಿ ಅಂತ ಕಳಿಸ್ತಾ ಇರೋದು. ಸೊ MMCH ಮುಸ್ಸಂಜೆ ಮಹೇಶ್ ಸರ್ದು ಆ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದೆ. ಅದರಲ್ಲಿ ರಾಗಿಣಿ ದ್ವಿವೇದಿ ಅವರು ಮುಖ್ಯ ಪಾತ್ರ. ಇನ್ನೊಂದಷ್ಟು ಸಿನಿಮಾಗಳು ಮಾಡ್ಕೊಂಬಂದೆ, ರಾಮಧಾನ್ಯ. ಆಮೇಲೆ ಸೀರಿಯಲ್ಗಳು ರಾಘವೇಂದ್ರ ವೈಭವ ಫಸ್ಟು, ಆಮೇಲೆ ರಾಘವೇಂದ್ರ ಮಹಿಮೆ, ಅರುಂಧತಿ. ಅವಾಗ ಕಲರ್ಸ್ ಇರಲಿಲ್ಲ, ETV ಕನ್ನಡ ಇದ್ದಿದ್ದು ಅರುಂಧತಿ. ಆಮೇಲೆ ಉಗೆ ಮಹದೇಶ್ವರ. ಆಮೇಲೆ ಲಾಸ್ಟು ಇದು ಮಹಾದೇವಿ ಜಿ ಕನ್ನಡಕ್ಕೆ ಮಾಡ್ಕೊಂಬಂದಿದ್ದೆ. ಸರಿ ಮತ್ತೆ ಮಾಡಬೇಕು ಅಂತ ಅಂದ್ಕೊಂಡಾಗ ಅದೇ ಈ ಥರ ಹಿಂಗೆ ಜರ್ನಿ
ಆಗಲಿಲ್ಲ, ಸ್ವಲ್ಪ ಬ್ರೇಕ್ ಆಯಿತು. ಈ ಎಜುಕೇಷನ್ ಕಡೆ ಬಂದುಬಿಟ್ಟೆ, ಡಾನ್ಸ್ ಕಡೆ ಬಂದುಬಿಟ್ಟೆ. ಸೊ ಎರಡು ಸ್ಟ್ರೀಮು ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಹುಡುಗರಿಗೆ, ಎಸ್ಪೆಷಲಿ ಕಷ್ಟ ಆಗುತ್ತೆ. ಕಲೆನೇ ಜೀವನ ಅಂತ ಇಟ್ಕೊಂಡಾಗ 2 ಸೋರ್ಸ್ ಬೇಕೇ ಬೇಕು, ಒಂದು ಸೋರ್ಸ್ ವರ್ಕ್ ಆಗಲ್ಲ. ಬೆಲೆ ನಿಗದಿ ಮಾಡ್ಬಿಡಿ, ಸಂಚುಕಾರ ಕೊಟ್ಬಿಡಿ, ನಾಳೆನೇ ಶುರು ಮಾಡ್ಬಿಡ್ತೀವಿ. ಕಲೆಗಾರರಿಗೆ 2 ಪ್ರೊಫೆಷನ್ನು ಇರಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಇವಾಗ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್, ಒಬ್ಬ ನಟನಿಗಿಂತ ಇನ್ನೊಬ್ಬ ನಟ ನುಂಗೋ ಥರ ರೆಡಿ ಆಗ್ತಾನೆ, ಆ ಥರ ನಟರು ಬಂದಿದ್ದಾರೆ ಇವಾಗೆಲ್ಲ. ಆಮೇಲೆ ಇವಾಗ ಆ್ಯಕ್ಟಿಂಗ್ ಮೆಥಡ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಮೊದಲಿದ್ದಿದ್ದು ಆ್ಯಕ್ಟಿಂಗ್ ಮೆಥಡ್ಸ್ಗೂ ಇವಾಗಿರೋ ಆ್ಯಕ್ಟಿಂಗ್ ಮೆಥಡ್ಸ್ಗೂ ತುಂಬ ಡಿಫ್ರೆನ್ಸ್ ಬಂದಿದೆ. ಆಮೇಲೆ ನಾವು ಅನ್ಕೋತೀವಿ ಇವಾಗ ಸ್ಕ್ರೀನ್ಗೆ ಹೋಗ್ಬೇಕು, ಆಮೇಲೆ ಇವಾಗ ನಾವು ಥಿಯೇಟರ್ ಆ್ಯಕ್ಟಿಂಗಿಗೂ, ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದಕ್ಕೂ, ರಿಯಾಲಿಟಿ ಶೋನಲ್ಲಿ ಆ್ಯಕ್ಟ್ ಮಾಡೋದಕ್ಕೂ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಬಾಡಿ ಲ್ಯಾಂಗ್ವೇಜಲ್ಲಿ. ನಾವು ಸ್ಮಾಲ್ ಸ್ಕ್ರೀನ್ಗೆ ಆ್ಯಕ್ಟ್ ಮಾಡಬೇಕು ಅಂತಾಗ ಇಷ್ಟೇ ಕೈ ಕಾಲು ಆ್ಯಕ್ಷನ್ನೇ ಇಲ್ಲ. ನಾವು ಆ ಭಾವನೆ ಒಳಗಡೆ, ಕ್ಯಾರೆಕ್ಟರ್ ಒಳಗಡೆ ಹೋಗಿ ಅಳಬೇಕು, ನಗಬೇಕು, ಮಾಡಬೇಕು, ತುಂಬ ಸಟ್ಲಾಗಿ ಮಾಡಬೇಕಾಗತ್ತೆ, ಹೆವಿ ಮಾಡೋಕ್ಕೆ ಆಗೋದಿಲ್ಲ. ಇವಾಗ ರಿಯಾಲಿಟಿ ಶೋ ಅಂತ ಅಂದರೆ, ಕಾಮಿಡಿ ಅಂತ ಅಂದರೆ ಚೆನ್ನಾಗಿ ಹೆಂಗೆ ಥಿಯೇಟ್ರಲ್ಲಿ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ಸಿನಿಮಾಗೂ ಲಿಮಿಟೇಷನ್ಸ್ ಇದೆ, ಹೆವಿ ಮಾಡಿದ್ರೆ ಜನಕ್ಕೆ ನೋಡೋದಕ್ಕಾಗೋದಿಲ್ಲ. ಇವಾಗೆಲ್ಲ ತುಂಬ ಸಟ್ಲಿಟಿ ಅಂದರೆ ತುಂಬ ಸಹಜವಾಗಿರಬೇಕು ಆ್ಯಕ್ಟಿಂಗೆಲ್ಲ. ಸೊ ಅದಕ್ಕೆಲ್ಲ ಮೆಥಡ್ಸ್ ಎಲ್ಲ ತುಂಬ ಏನೋ ಡಿಸ್ಕವರಿ ಮಾಡಿದ್ದಾರೆ, ಕೆಲವರೇ ಇನ್ವೆಂಟ್ ಮಾಡಿ ಹೊಸ ಮೆಥಡ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಸೊ ಅದು ತುಂಬ ನಾವು ನೋಡೇ ಇರಲ್ಲ ಸ್ಕ್ರೀನಲ್ಲಿ. ಇವಾಗ ಯಾವುದೋ ಒಬ್ಬ ನಟ ಬಂತ ಅಂತಂದರೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ, ಅವನು ಎಲ್ಲಿಂದ ಬಂದ ಅಂತಲೇ ಗೊತ್ತಿರಲ್ಲ ನಮಗೆ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ. ಸೊ ಆ ಥರ ಅಖಾಡಗಳೆಲ್ಲ ಹುಡ್ಕೊಂಡ್ಬಿಟ್ಟಿದೆ, ಆ್ಯಕ್ಟಿಂಗ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳು ಬಂದಿದೆ. ಆಮೇಲೆ ನಾವು ಕಲಿತು ಇದನ್ನೇ ಮಾಡಬೇಕು ಅಂತಲೂ ತುಂಬ ಜನ ಏನು ಇಂಜಿನಿಯರ್ಸ್ ಎಲ್ಲ, ಇಂಜಿನಿಯರಿಂಗ್ ಓದೋರೆಲ್ಲ ಆ್ಯಕ್ಟಿಂಗ್ ಬರ್ತಾ ಇದ್ದಾರೆ ತುಂಬ ಜನ. ನಾವು ಇದನ್ನೇ ಮಾಡಬೇಕು ಅಂತ ಡಾಕ್ಟರ್ಗಳು ಓದಿರೋರು ಬರ್ತಾ ಇದೆ. ಸೊ ಒಂದು ಒಳ್ಳೆ ಟ್ರೈನಿಂಗ್ ಸೆಂಟರ್ಸ್ ಎಲ್ಲ ಬಂದಿದೆ. ಸೊ ಹಾಗಾಗಿ ಒಬ್ಬ ಕಲೆನೇ ಸಂಪೂರ್ಣವಾಗಿ ಜೀವನ ಅಂತ ನಂಬ್ಕೊಂಡಿರೋರು 2 ಪ್ರೊಫೆಷನ್ನ ಇಟ್ಕೊಳ್ಳೇಬೇಕು. ಸೊ ನಾನು ಅದಕ್ಕೋಸ್ಕರನೇ ಆ್ಯಕ್ಟಿಂಗೂ ಇಟ್ಕೊಂಡಿದ್ದೀನಿ, ಡ್ಯಾನ್ಸನ್ನು ಇಟ್ಕೊಂಡಿದ್ದೀನಿ. ಸೊ ನಾನು ಆ್ಯಕ್ಟಿಂಗ್ ವಾಪಸ್ ಹೋಗಬೇಕು ಅಂತ ಗಿರೀಶ್ ಮಾಸ್ಟರ್ ಅಖಾಡಕ್ಕೆ ಬಂದೆ. ಸರ್ ನನ್ನ ರೆಡಿ ಮಾಡಿಬಿಡಿ ಸರ್. ಹಾಗೆ ಹೋಗಿದ ತಕ್ಷಣ 6 ಪ್ಯಾಕೋ ಏನು ಪ್ಯಾಕೋ ಗೊತ್ತಿಲ್ಲ ಸರ್. ಇವಾಗ ಅಲ್ಲ, ಅವ್ರ ಹತ್ರ ಸೇರಿಕೊಂಡೆ, 2 ಸಲ ಸೇರಿಕೊಂಡೆ, 3 ಸಲ ಸೇರಿಕೊಂಡೆ, ಡಿಸ್ಕಂಟಿನ್ಯೂ ಮಾಡಿದೆ. ಈ ಥರನೇ ಆಗ್ತಾ ಇತ್ತು ಬಿಕಾಸ್ ಆಫ್ ಮೈ ಎಜುಕೇಷನ್. ಆದರೆ ಒಬ್ಬ ಒಳ್ಳೆ ಫ್ರೆಂಡು, ಒಂದು ಒಳ್ಳೆ ಪೇರೆಂಟಾಗಿ ನಿಂತ್ಕೊಂಡ್ಬಿಟ್ರು ನನ್ನ ಲೈಫಲ್ಲಿ ಗಿರೀಶ್ ಮಾಸ್ಟರ್. ಸೊ ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಸರ್. ಎಲ್ಲಿದ್ದೀರಾ? ನನ್ನ ಪಕ್ಕದಲ್ಲೇ ಇದ್ದೀರಾ ಅಂತ ಗೊತ್ತು. ಯಾವಾಗಲೂ ನಮ್ಮ ಪಕ್ಕದಲ್ಲಿ ಅಷ್ಟು ಪ್ರೀತಿ ಅವ್ರಿಗೆ. ಏನು ಕೃಷ್ಣನ್ ಧ್ವನಿ, ನಾಟ್ ಬಿಕಾಸ್ ಆಫ್ ದೇವು ರೂಪಾಂತರ, ಅವರ ಪ್ರೀತಿ ಏನೇನಿದೆ ಇಟ್ ಇಸ್ ಕೃಷ್ಣ. ಅವ್ರು ನನ್ನಲ್ಲಿ ಕೃಷ್ಣನ್ ನೋಡ್ಕೋತಾರೆ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ ಕೃಷ್ಣ ನಿಮಗೆ ಯಾವಾಗಲೂ ಒಳ್ಳೇದು ಮಾಡಲಿ ಅಂತ ನಾನು ಈ ಮುಖಾಂತರ ನಿಮಗೆ ಕೇಳ್ಕೊತಾ ಇದ್ದೀನಿ ಗಿರೀಶ್ ಮಾಸ್ಟರ್. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.